117 117ನೇ ದೋಹ ಗಾಯನ ಮಾಡ್ರಿ. ಮಗಳು 117ನೇ ದೋಹಾದ ಗಾಯನವನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ. ನೀವು ಮಾಡ್ರಿ. ಅರ್ಥವನ್ನ ಹೇಳ್ಬೇಕು ಅಂತ ಇಂದ್ರಿಯಕ್ಕೆ ಸಂಬಂಧ ಬಿನ ಅಹಂ ಬ್ರಹ್ಮಯಃ ಕೈಸೆ ವೈ ಸತ್ತು ಪ್ರತ್ಯಕ್ಷ ಪ್ರಭು ಮೋಕೋ ಪ್ರಭು ಸ್ವಧಾಮ. ಇಂದ್ರಿಯ ಅಂದ್ರೆ ಸಮರ್ಥನಾದ ಹೇ ಗುರುದೇವ, ಈ ಇಂದ್ರಿಯಗಳ ಸಂಪರ್ಕ ಇಲ್ಲದೆ ಅಹಂ ಬ್ರಹ್ಮ ಅಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಈ ಎಂಬ ಜ್ಞಾನದ ಪ್ರತ್ಯಕ್ಷ ಹೇಗೆ ಆಗುತ್ತದೆ ಎಂಬುದನ್ನ ನನಗೆ ವಿಸ್ತಾರವಾಗಿ ಹೇಳಿರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 207ನೇ ವಿಷಯಾಂಕ. ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ. ಅಂದ್ರೆ ಈ ಭೌತಿಕ ಕಣ್ಣುಗಳಿಂದ ಬ್ರಹ್ಮವನ್ನ ಕಾಣುವುದು ಅಸಂಭವ, ಬ್ರಹ್ಮದರ್ಶನ ಅಸಂಭವ. ಇಲ್ಲಿ 117ನೇ ದೋಹ 207ನೇ ವಿಷಯಾಂಕ ವಿಶ್ಲೇಷಣೆ ನಡೆದದ. ಏನಾಗ್ತದಂತಂದ್ರೆ, ನಾವು ಏನೇ ಅನುಭವಿಸಬೇಕಾದ್ರೆ ಇಂದ್ರಿಯಗಳಿಂದಲೇ ಅವುಗಳ ಜೊತೆಗೆ ವಿಷಯದ ರೂಪದಲ್ಲಿ ಅದು ಇತ್ತು ಅಂತಂದ್ರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದಾದ್ರೂ ಒಂದು ವಿಷಯದ ರೂಪದಲ್ಲಿ ಅದು ಇತ್ತು ಅಂದ್ರೆ ಇಂದ್ರಿಯಗಳು ಆ ವಿಷಯದ ಸಂಬಂಧ ಹೊಂದಿ ಅದನ್ನ ತಿಳ್ಕೊತ. ಆದರೆ ಆ ಬ್ರಹ್ಮನಿಗೆ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಮತ್ತ ಇಂದ್ರಿಯಗಳು ವಿಷಯ ಇಲ್ಲ ಅಂತಂದ್ರ ಅಲ್ಲಿ ಆತನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮಜ್ಞಾನ ಅಸಂಭವ. ಶಿಷ್ಯನ ಒಂದು ಪ್ರಶ್ನೆ, ಹೆಂಗ್ ತಿಳ್ಕೊತೀರಿ? ತಿಳ್ಕೋಬೇಕಾದ್ರೆ ಒಂದೇನಾರ ಬೇಕಲ್ಲ. ಇಲ್ಲಿಗೆ ನಮ್ಮ ಅರವಿಂದ ಆಶ್ರಮದ ಫಿಲಾಸಫಿ ಅಲ್ಲಿಗೆ ಅವ್ರೇನಂತಾರ, ಈ ಪಾಯಿಂಟಿಗೆ ಬಂದು ನಿಂದಿರ್ತಾರ ಅವ್ರು. ಈಗ ತಿಳ್ಕೋಬೇಕಾದ್ರೆ ಈ ಶರೀರ ಇಲ್ಲ ಅಂದ್ರೆ ಹೆಂಗ್ ತಿಳ್ಕೊತೀರಿ ನೀವಂತ ಕೇಳ್ತಾರ. ಶರೀರ, ಈ ಬ್ರಹ್ಮಜ್ಞಾನ ತಿಳ್ಕೋಬೇಕಾದ್ರೆ ಶರೀರ ಅಷ್ಟೇ ಮುಖ್ಯ, ಇಂದ್ರಿಯಗಳು ಮುಖ್ಯ. ವಿದೌಟ್ ಬಾಡಿ ಅದನ್ನ ಹೆಂಗ್ ತಿಳ್ಕೊತೀರಿ? ಬಾಡಿ ಆದಂತೆ ಅದನ್ನ ತಿಳ್ಕೊಳಕ್ ಸಾಧ್ಯ ಆಗ್ಯದ. ಬ್ರಹ್ಮಾಂಡ ಆದಂತೇಳಿ ಪಿಂಡಾಂಡ ಬದುಕ್ಯಾದ.
ಪಿಂಡಾಂಡ ಆದಂತೇಳಿ ನಿಮ್ಗೆ ಇವೆಲ್ಲ ಕೇಳಕ್ಕ ಹೇಳಕ್ಕ ಸಾಧ್ಯ ಆಗ್ಯದ. ಅವ್ರ ಫಿಲಾಸಫಿ ಹಿಂಗೆ ಅದ ನೋಡ್ರಿ, ಅರವಿಂದ ಆಶ್ರಮದಾಗ. ಶ್ರೀ ಅರವಿಂದರಿಗೆ ಜ್ಞಾನೋದಯ ಜೈಲಿನಾಗೆ ಆಗಿಬಿಡ್ತದ. ಬರೀ ಬ್ರಹ್ಮನ್ ಒಂದೇ ನಾವು ವರ್ಣನೆ ಮಾಡಿ ಈ ಮಾಯೆಯನ್ನ ನಾವೇನ್ ಮಾಡಿಬಿಟ್ಟಿವಿ, ಬಿಸಾಕಿ ಬಿಟ್ಟಿವಿ. ಮಾಯೆ ಬ್ರಹ್ಮನಷ್ಟೇ ಮುಖ್ಯ. ಬ್ರಹ್ಮಾಂಡ ಪಿಂಡಾಂಡ ರೂಪಿ ಮಾಯೆ ಆ ಬ್ರಹ್ಮನಷ್ಟೇ ಮುಖ್ಯ. ಈ ಬ್ರಹ್ಮಾಂಡ ಪಿಂಡಾಂಡ ಇರ್ಲಿಲ್ಲ ಅಂತಂದ್ರ ಬ್ರಹ್ಮನನ್ನ ಹೆಂಗ ಅರಿತೀರಿ? ಇದೆಲ್ಲ ವ್ಯವಹಾರ ನಡೆದದು ಅಂತಂದ್ರ ಅದರಿಂದ ಬಹಳ ಮುಖ್ಯ. ಅದಕ್ಕೆ ಅವ್ರೇನ್ ಹೇಳ್ತಾರ, ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನು ಇಲ್ಲದಿದ್ದರೆ ಆತ ಪ್ರಕಟವಾಗುವುದಿಲ್ಲ, ಆತ ಇದ್ದು ಸತ್ತಂತೆ. ಬ್ರಹ್ಮಾಂಡ ಇರ್ಲಿಲ್ಲ ಅಂತಂದ್ರ, ಪಿಂಡಾಂಡ ಇರ್ಲಿಲ್ಲ ಅಂತಂದ್ರ ಬ್ರಹ್ಮ ಏನದನ, ಇದ್ದು ಸತ್ತ ಇದ್ದಂಗಿರ್ತಾನ. ಯಾವಾಗ ಅಲ್ಲಿ ನೋಡ್ರಿ, ಅನಂತ ಕಾಲಗಳಿಂದ ತಾನೊಬ್ಬನೇ ಇದ್ದ. ಎಲ್ಲ ಕಡೆ ಹಂಗೆ ಹೇಳ್ತಾರೆ. ಆತನಿಗೆ ಅನೇಕ ಆಗಬೇಕು ಅಂತ ಇಚ್ಛೆ ಆಯ್ತು. ಇದೆಲ್ಲ ಯಾರಿಗಾಗ್ತದ? ಈಶ್ವರಿಗಾಗ್ತದ. ಈಶ್ವರಿಗಾಗ್ತದ. ಈಶ್ವರ ತತ್ವವನ್ನ ಮೀರಿದ ವಿಚಾರ ಬ್ರಹ್ಮ, ಶುದ್ಧ ಬ್ರಹ್ಮ. ಈಶ್ವರನಲ್ಲಿ ಏನ್ ನಡೀತದ ಅದನ್ನೇ ಬ್ರಹ್ಮ ಅಂತ ತಿಳ್ಕೊಂಡಾರ. ಆ ಲೆವೆಲ್ಗೆ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಯಾರ. ಅನಂತ ಕಾಲದಿಂದ ಒಬ್ಬನೇ ಬಿದ್ದಿದ್ದ, ಆಯ್ತು ಬ್ರಹ್ಮ, ಅವ ಶುದ್ಧ ಬ್ರಹ್ಮ ಒಬ್ಬನೇ ಇದ್ದ. ಅವನಿಗೆ ಲೀಲೆ ಮಾಡಬೇಕು ಅಂತ ಇಚ್ಛೆ ಆದಾಗ ಆ ಶುದ್ಧ ಬ್ರಹ್ಮ ತನ್ನ ಸ್ವರೂಪವನ್ನ ತ್ಯಾಗ ಮಾಡಲಾರದೆ ಈಶ್ವರನಾಗ್ತಾನ. ಇದು ತಿಳ್ಕೊರಿ. ಮೂಲ ರೂಪ ತ್ಯಾಗ ಮಾಡಲಾರದೆ ಈಶ್ವರನಾಗ್ತಾನ. ಈಶ್ವರ ಒಬ್ಬ ರಾಜ. ರಾಜ ಎದಕ್ಕೆ ರಾಜ? ಅವನಿಗೊಂದು ರಾಜ್ಯ ಇದ್ರೆ ರಾಜ. ಆ ರಾಜ್ಯ ಯಾವುದು ಅಂದ್ರೆ ಮಾಯನೇ ಅವನ ರಾಜ್ಯ, ಪ್ರಕೃತಿನೇ ಅವನ ರಾಜ್ಯ. ಈ ಈಶ್ವರ ಮಾಯೆಯರು ಯಾರು? ಇವರು ಶಿವಶಕ್ತಿ. ಏನು ವ್ಯವಹಾರದ ಸೃಷ್ಟಿ ಸ್ಥಿತಿ ಲಯ ಮಾಡೋದು ಶಿವಶಕ್ತಿ ಇರ್ದದು, ಈಶ್ವರ ಮಾಯೆ ಇರ್ದಿದು. ಶುದ್ಧ ಬ್ರಹ್ಮ ಈ ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕಿಂತ ಮ್ಯಾಲಿನವನವನು ಬ್ರಹ್ಮ. ಅವನು ಇದ್ದು ಸತ್ತಂಗ ಆದನಂತಂದ್ರ ಈಶ್ವರ ಹೆಂಗ ಕೆಲಸ ಮಾಡ್ತಾನ? ಈಶ್ವರ ಹೆಂಗ್ ಕೆಲಸ ಮಾಡ್ತಾನ? ಮಾಯೆ ಹೆಂಗ ಏನಾಗ್ತದ? ಇವೆಲ್ಲ ವಿಕಾಸ ಆಗ್ತಾಳ. ಪಂಚ ಮಹಾಭೂತಗಳು ಮತ್ತು ಪಂಚೀಕೃತ ಮಹಾಭೂತಗಳು ಅವೆಲ್ಲ ಮಾಯೆ ಹೆಂಗಾಗ್ತಾಳ? ನಿಮ್ಮಲ್ಲಿ ಬಂಗಾರನೇ ಇದ್ದಿದ್ದಿಲ್ಲ ಅಂದ್ರೆ ಆಭರಣ ಹೆಂಗ್ ಮಾಡ್ಕೊತೀರಿ? ಅದು ತೊಟ್ಕೊಂಡು ಮಜಾ ಹೆಂಗ್ ಮಾಡ್ತೀರಿ? ಬಂಗಾರ ಇದ್ರೆ ಆಭರಣ ತೊಟ್ಕೊಳಕ್ ಬರ್ತದ, ಹೌದಾ ಇಲ್ಲ? ಬಂಗಾರ ಇದ್ದು ಸತ್ತಂಗೇನದು? ಮೂಲ ಬ್ರಹ್ಮ ಯಾವ ಕಾಲಕ್ಕೂ ನಮ್ಮ ಪ್ರಕಾರ ಇದ್ದು ಸತ್ತಂಗೆ ಅದನ. ಒಂದು ರೀತಿ ಎದರಾಗೂ ಇಲ್ಲ, ಯಾವ ವ್ಯವಹಾರಗಳು ಇಲ್ಲ. ಅಕ್ರಿಯ, ನಿಷ್ಕ್ರಿಯ, ನಿರಾಕಾರ, ನಿರವಯವ. ಅವನು ಎದಕ್ ಬರ್ತಾನ? ಅವನಿಗೇನ್ ಹೆಂಗ್ ತಿಳಿತದ? ಅವನಿಗೆ ಹೆಂಗ್ ತಿಳಿಲಕ್ ಸಾಧ್ಯ ಅದ? ನೀ ಏನ್ ತಿಳಿಲಕತ್ತಿದಿ ಅದೆಲ್ಲ ಅವ ಇದ್ದದಕ್ಕೆ ತಿಳಿಲಕತ್ತದಂತ. ಇದು ಯಾಕೆ ತಿಳ್ಕೊಳ್ಳಲಾಗಿರಂತ? ಅವ ನಿಷ್ಕ್ರಿಯನಾಗಿ ಈ ಶಿವಶಕ್ತಿಯರ, ಬ್ರಹ್ಮ ಪ್ರಕೃತಿಯರ ಎಲ್ಲಾ ಲೀಲೆಗಳಿಗೆ ಅವನೇ ಸತ್ತಾ ಸ್ಫೂರ್ತಿಯಾಗ್ಯಾನ.
ಇದಕ್ಕಿಂತ ಮ್ಯಾಲ ಒಂದು ತತ್ವ ಅದ, ಆ ತತ್ವನೇ ಇದೆಲ್ಲಕ್ಕೂ ಆಧಾರ ಆಗ್ಯದ ಅಂತೇಳಿ ಅವನನ್ನ ಹಿಡ್ಕೊಂಡೇ ನಾವು ಇವೆಲ್ಲ ವಿಚಾರ ಮಾಡಬೇಕು. ಅದಕ್ಕೆ ಇಲ್ಲಿ ಶಿವಶಕ್ತಿ ಮಟ್ಟಕ್ಕೆ ನಮ್ಮ ಬುದ್ಧಿ ನಿಂತು ಬಿಡ್ತದೆ. ಯಾಕಂತಂದ್ರೆ ನಾವು ಇಂದ್ರಿಯಗಳಿಂದ ಎಲ್ಲವನ್ನು ಅನುಭವಿಸೋರು ಅದೀವಲ್ಲ, ಆ ಇಂದ್ರಿಯನೇ ಇಲ್ಲ ಅಂತಂದ್ರ ಹ್ಯಾಂಗ ನಾವು ಅವನ್ ತಿಳ್ಕೊಳಕ್ ಸಾಧ್ಯ ಅದ ಅಂತಂದ್ರೆ ಇದು ಎದರದು ಅಂದ್ರೆ ಬುದ್ಧಿ ಕೆಲಸ ಇದೆ. ವಿಶಿಷ್ಟ ಅದ್ವೈತ, ದ್ವೈತ, ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಮತ್ತಿನ್ನೇನೇನದವ ಈ ಎಲ್ಲ ಓಸು ಪಿಕ್ಚರ್ಗಳು. ಈ ಎಲ್ಲ ಪಿಕ್ಚರ್ಗಳು ಎದರ ಮೇಲೆ ನಡೆದವ? ಒಬ್ಬವ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಹೇಳಕತ್ತಾನ ಒಬ್ಬ ಗುರು, ಇನ್ನೊಬ್ಬ ಅದ್ವೈತ ಹೇಳಕತ್ತಾನ, ಇನ್ನೊಬ್ಬ ವಿಶಿಷ್ಟ ಅದ್ವೈತ ಹೇಳಕತ್ತಾನ, ಇನ್ನೊಬ್ಬ ದ್ವೈತ ಹೇಳಕತ್ತಾನ. ಇಲ್ಲಿ ನಮ್ಮ ರಾಯಚೂರು ಸಮೀಪ ಬಂದ್ರಿ ತಾಡ್ಪತ್ರಿ ಅಂತದ, ತಾಡ್ಪತ್ರಿ ಅಂತ ಬರ್ತದ, ಇಲ್ಲಿ ಮಂತ್ರಾಲಯ ದಾಟಿತು ಅಂತಂದ್ರ ಅಲ್ಲೊಬ್ಬ ಗುರು ಜೀವ ಬ್ರಹ್ಮ ಎಡ್ಡೆ ಅಂದ್ರೆ ಹೆಂಗ ತ್ರೈತ ಸಿದ್ಧಾಂತ ಅಂತ ಅವನದೊಂದೆಲ್ಲ ವಿಚಿತ್ರ ಗುರುಗಳು. ಇಲ್ಲಿ ಒಬ್ಬೊಬ್ಬರು ಇಂಥವ್ರು ಈ ಕಲಿಯುಗದ ಇಂಥ ಗುರುಗಳು ತಯಾರಾಗ್ಯಾರ. ತ್ರೈತ ಸಿದ್ಧಾಂತ ಯಾವ ಕಾಲದಾಗ ಹಿಡಿದು ಕುರಾನ್ ಹಂಗೆ ಇಟ್ಕೊಂಡು ಕೂತೀರಿ, ಯಾವ ಕಾಲದಾಗ ಹಿಡಿದು ಬೈಬಲ್ ಹಂಗೆ ಇಟ್ಕೊಂಡು ಕೂತೀರಿ, ಯಾವ ಕಾಲದಾಗ ಹಿಡಿದು ಏನ್ ಇಟ್ಕೊಂಡು ಕೂತೀರಿ ಭಗವದ್ಗೀತೆ ಹಂಗೆ ಇಟ್ಕೊಂಡು ಕೂತು ಓದ್ಲಕತ್ತೀರಿ. ಅದ್ರೊಳಗ ಬರೇ ದ್ವೈತ ಅದ್ವೈತ ಇದೇ ಅದ ಹೊರತು ಅಲ್ಲಿ ತ್ರೈತ ಸಿದ್ಧಾಂತ ಅದ ಅಂತೇಳಿ ಇನ್ನೂ ಒಂದು ಕಂಡಿಡ್ದನು ಈ ಎಲ್ಲರಿಗಿಂತ ತಲೆ ಮೇಲೆ ಹಾರಂತ ಗುರು. ಇಲ್ಲ ಗುರು ಪ್ರತಿ ಹುಣ್ಣಿಮೆಗೆ ಸತ್ಸಂಗ ಮಾಡಿ ಸಾವಿರ ಗಟ್ಟಲೆ ಮಂದಿಗೆ ಊಟಕ್ಕೆ ಹಾಕಿ ಪ್ರವಚನ ಮಾಡ್ತಾರ. ಅವ್ರಿದ್ರೆ ನಿಮ್ಮ ಭಗವದ್ಗೀತೆ ನೀವು ತ್ರೈತರೆ ಮಾಡ್ಕೊರಿ, ಚತುರ್ಥರೆ ಮಾಡ್ಕೊರಿ, ನಿಮ್ಮದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಆ ಮುಸ್ಲಿಮರದ ಕುರಾನ್ ತಿದ್ದಿದ್ರೆ ಸುಮ್ಮಿರ್ತಾರ. ಅವರು ಹೊಡಿಲಕ್ ಬಂದಾರ. ಕ್ರಿಶ್ಚಿಯನ್ರು ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಕ್ ಹೋದ್ರ ಅವ ಯಾರ ಕೈಗೆ ಸಿಕ್ಕಿಲ್ಲ ಇಲ್ಲಿ ತನಕ. ಸಿನಿಮಾ ಥಿಯೇಟರ್ ಇಂಕಿಂತ 10 ಪಟ್ಟು ದೊಡ್ಡ ಥಿಯೇಟರ್ ಅದ ಅಲ್ಲಿ ತಾಡಪತ್ರಿ ಒಳಗೆ. ಅಷ್ಟು ಮಂದಿ ಸೇರ್ತಾರಲ್ಲಿ. ಅದರಾಗ ಏನಾಗ್ಯದ, ಕುರಾನ ತಿದ್ದಿದ್ದೇ ಕರೆಕ್ಟ್ ಅದ ಅಂತೇಳಿ ತಿಳಿದು ಒಂದಿಷ್ಟು ಮಂದಿ ಮುಸ್ಲಿಮರು ಇವನ್ ಕಡೆ ಬಂದ್ಬಿಟ್ರು. ಬೈಬಲ್ ತಿದ್ದಿದ್ದೇ ಕರೆಕ್ಟ್ ಅದ, ಈ ಗುರು ಹೇಳಿದ್ದೆ ಕರೆಕ್ಟ್ ಅದ. ಕ್ರಿಶ್ಚಿಯನ್ರು ಬಂದ್ರು, ಹಿಂದೂಗಳು ಬಂದ್ರು, ನಮಗ ಕರೆದ್ರು. ಆದ್ಮೇಲೆ 1000 ಗಟ್ಟಲೆ ರೂಪಾಯಿ ಬುಕ್ಗಳು ತಗೋರಿ ಎತ್ತು ಕೊಡಂಗಿಲ್ಲ. ಅವರು ಓದ್ರಿ ಎತ್ತು ಕೊಡ್ತಾರ, ಓದ್ರಿ ಎತ್ತು ಕೊಡ್ತಾರ. 1 ವರ್ಷ 2 ವರ್ಷ 3 ವರ್ಷ ನಿಮಗೆ ಬಿಟ್ಟು ಬಿಡದೆ ಕರೀತಾರ ತ್ರೈತ ಸಿದ್ಧಾಂತಕ್ಕೆ ಬರ್ರಿ. ಅಲ್ಲಿ ನಾವು ತ್ರೈತ ಸಿದ್ಧಾಂತ ಓದಿ ಅದನ್ನು ಪ್ರತಿಪಾದನೆ ಮಾಡಿದ್ರೆ ಸುಮ್ಮ ಇರ್ತಾರ. ಇಲ್ಲ ಅಂತಂದ್ರೆ ಅವು ಬುಕ್ ಕೊಟ್ಟಿವಲ್ಲ ಓದ್ಲಕ್ಕ, ನೀನು ನಿಷ್ಪ್ರಯೋಜಕ ಇದು ಓದ್ಕೊಂಡು ಚಂದ ತಿಳ್ಕೊಳ್ಳಿಲ್ಲ ನೀನು ಮುಂದಿಂದ ಏನ ಅಂತೇಳಿ ಆ ಬುಕ್ ಒಳ್ಳೆ ಇಸ್ಕೊಂಡು ಹೋಗ್ಬಿಡ್ತಾರ. ಕೊಟ್ಟು ಬಿಡು ಅಷ್ಟೇ, ತಲೆ ಮೇಲೆ ಇಟ್ಕೊಂಡು ಊರು ಮಾರಾಟ ಮಾಡ್ತಾರ. ಇವು ಎಷ್ಟು ಸಿದ್ಧಾಂತಗಳು ಇದ್ರೂ ಸಹಿತ ಎಲ್ಲಾ ಸಿದ್ಧಾಂತಗಳು ಯಾವ ಪರದೆ ಮೇಲೆ ನಡೆದವ ಪಿಕ್ಚರ್ ಹೇಳ? ಆ ಬ್ರಹ್ಮನ ಪರದೆ, ಒಂದೇ ಪರದೆ ಮೇಲೆ ಇವೆಲ್ಲ ಸಿದ್ಧಾಂತಗಳು ಏನದವ? ಬುದ್ಧಿ ಕೆಲಸಗಳಿವು. ಬುದ್ಧಿ ಕೆಲಸ, ಪ್ರಕೃತಿಯ ಸಹಾಯದಿಂದ ಬ್ರಹ್ಮನನ್ನು ಅರಿತು ಇವೆಲ್ಲ ಸಿದ್ಧಾಂತಗಳು ಬುದ್ಧಿಲಿಂದ ನಡೆಸಿದು. ಈ ಬುದ್ಧಿಯ ಈ ಸಿದ್ಧಾಂತಗಳ ಎಲ್ಲನೂ ದಾಟಿ 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 ಅವನೊಬ್ಬನೇ ಏನದನಲ್ಲ, ಅವನೇ ಬಂಗಾರಿದ್ದಂಗ, ಇವೆಲ್ಲ ಆಭರಣಗಳಿದ್ದಂಗ. ಆ ಬಂಗಾರನೇ ಇದ್ದಿದ್ದಿಲ್ಲ, ಆ ಬ್ರಾಹ್ಮಣೇ ಇದ್ದಿದ್ದಿಲ್ಲ ಅಂತಂದ್ರ ದ್ವೈತ ಯಾರು ಹೇಳ್ತಿದ್ರು, ಅದ್ವೈತ ಯಾರು ಹೇಳ್ತಿದ್ರು, ವಿಶಿಷ್ಟಾದ್ವೈತ ಯಾರು ಹೇಳ್ತಿದ್ರು, ತ್ರೈತ ಯಾರು ಹೇಳ್ತಿದ್ರು, ಶಕ್ತಿ ವಿಶಿಷ್ಟಾದ್ವೈತ ಯಾರು ಹೇಳ್ತಿದ್ರು? ನಮ್ಮನ್ನ ಬಹಳ ಕಷ್ಟಪಟ್ಟು ಕರ್ಕೊಂಡು ಆದ್ರು.
ಒಂದು ಹುಣ್ಣಿಮೆಗೆ ಕರ್ಕೊಂಡು ಹೋದ್ರು, ನೆಕ್ಸ್ಟ್ ಹುಣ್ಣಿಮೆಗೆ ತಾನೇ ಬರ್ತಾನೆ ಅಂತ ನೋಡಿದ್ರು, ಬರ್ಲಿಲ್ಲ. ಹಿಂಗಾದ್ರೆ ಹೆಂಗ್ರಿ? ನೆನಪಿಟ್ಕೊಂಡು ತಯಾರಾಗಬೇಕತ್. ಮುಂದಿನ ಸಲ ಹಿಂದಿನ ದಿನ ರಾತ್ರಿನೇ ನೆನಪು ಮಾಡಿ ಏನೇನೋ ಮಾಡಿ ಒಟ್ಟ ಕರ್ಕೊಂಡಾದ್ರು, ಊಟ, ಟಿಫಿನ್, ಗಾಡಿ ಖರ್ಚ ಎಲ್ಲ ತಾವೇ ಮಾಡ್ಕೋತಾರ ಅವ್ರು. ಬರ್ರಿ 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 ಹೋದ್ರು. ನಮಗೂ ಗೊತ್ತಿದ್ದೇ ನಮಗ್ ತಿಳಿಯಲಾಗ್ಯದ, ಇನ್ನ ಒಂದ್ ಎಲ್ಲಿ ತಲೆಗೆ ಹಾಕೊಳಕ್ ಹೋಲ್ ಬಿಡಪ್ಪ. ಶುದ್ಧ ಬ್ರಹ್ಮ ನನ್ನ ಸ್ಕ್ರೀನಿನ ಮೇಲೆ ಇವೆಲ್ಲ ಓಸು ನಡೆದವ. ಒಬ್ಬೊಬ್ರದ್ದು ಒಂದೊಂದು ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ಲಿಕ್ಕತ್ತಾರ. ಇದು ನನ್ನ ಸ್ಕ್ರೀನಿನ ಮೇಲೆ ನಾನೇ ಸ್ಕ್ರೀನ್ ಇದ್ದಂಗ ಅದೀನಿ, ಎಲ್ಲರೂ ನನ್ನ ಬಗ್ಗೆನೇ ಹೇಳಕತ್ತಾರ ಅಂತೇಳಿ ಶುದ್ಧ ಬ್ರಹ್ಮ ಖುಷಿ ಪಡ್ತಿರ್ತಾನ. ಸರ್ಕಸ್, ಒಬ್ಬೊಬ್ರದ್ದು ಒಂದೊಂಥರ ಸರ್ಕಸ್. ಒಬ್ಬ ಹುಲಿ ತಗೊಂಡು ಸರ್ಕಸ್ ಮಾಡ್ಲಕತ್ತಾನ, ಒಬ್ಬ ಪಕ್ಷಿ ತಗೊಂಡು ಸರ್ಕಸ್ ಮಾಡ್ಲಕತ್ತಾನ, ಒಬ್ಬ ಆನಿ ತಗೊಂಡು ಸರ್ಕಸ್ ಮಾಡ್ಲಕತ್ತಾನ, ಒಬ್ಬೊಬ್ಬ ಒಂದೊಂದು ಪ್ರಾಣಿಗಳನ್ನು ಹಿಡ್ಕೊಂಡು ಸರ್ಕಸ್ ಮಾಡ್ಲಕತ್ತಾನ. ಏನ್ ಮಾಡಿದ್ರು ಸಹಿತ ಆ ಸರ್ಕಸ್ಸಿನ ಒಂದು ದೃಶ್ಯ ಏನದ ಅದೆಲ್ಲ ನಂದೇ ದೃಶ್ಯ. ನನ್ನ ಬಿಟ್ಟು ಅಲ್ಲಿ ಏನಿಲ್ಲ. ಆನೆನು ನಾನೇ, ಆನೆ ಆಡ್ಸೋನು ನಾನೇ, ಅಲ್ಲಿರಂತ ನೋಡೋನು ನಾನೇ, ಆ ಆನೆ ಆಡಿಸುವಂತ ಒಂದು ರಂಗ ಮಂದಿರ ಏನದಲ್ಲ ಅದನ್ನು ನಾನೇ, ಎಲ್ಲನೂ ನಾನೇ ಅದೇ. ನೋಡಿ ಸಂತೋಷ ಪಡೋದಷ್ಟೆ. ಶುದ್ಧ ಬ್ರಹ್ಮ ಯಾವುದರೊಳಗೂ ಅಂಟುಕೊಳ್ಳೋದಿಲ್ಲ, ಯಾವ ಸಿದ್ಧಾಂತಗಳಿಗೂ ಅಂಟುಕೊಳ್ಳೋದಿಲ್ಲ. ಅದೆಲ್ಲ ಬುದ್ಧಿ ಕೆಲಸ, ಪ್ರಕೃತಿಯ ಕೆಲಸ. ಈಗ ಏನಾಗ್ಯದ, ಮಹಾರಾಜ ಉತ್ತಮ ಅಧಿಕಾರಿ, ತತ್ವದೃಷ್ಟಿ, ಮಹಾರಾಜರ ದೃಷ್ಟಿ ಏನಾಗಿದೆ, ಬುದ್ಧಿಯ ಅತ್ಯಂತ ಎತ್ತರದ ಮಟ್ಟಕ್ಕೆ ಬಂದು ಏನಾಗಿದೆ, ಇಲ್ಲಿ ಇಂದ್ರಿಯಗಳಿಗೆ ಬ್ರಹ್ಮ ವೇದ್ಯ ಆಗುವುದಿಲ್ಲ, ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಅವ ಅದನ್ನದೇ ನನಗೆ ಅಸಂಭವ. ಅದನ್ನ ಇಲ್ಲದ್ದು ಮತ್ತ ಇವ್ರು ಯಾರು ಬಂಡಾಯ ಸಾಹಿತಿಗಳಂತದಾರ, ಅವ್ರೇನಂತಾರ, ಭ್ರಮೆ ಅಂತಾರ. ಅವ್ರು ಪರಮಾತ್ಮನ ವಿಷಯ ಭ್ರಮೆ, ಅದಲ್ಲ ಇಲ್ಲದ್ದು ಕಾಲ್ಪನಿಕ, ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ತಿರ್ಲಿ ಅಂತಾರ ಅವ್ರು. ಬಂಡಾಯ ಸಾಹಿತಿಗಳಂತಿರ್ತಾರ. ಅದ್ರೊಳಗೆ ಸೃಷ್ಟಿಕರ್ತ ಬ್ರಹ್ಮ ಪರಮಾತ್ಮ ಇಂಥವ್ ಏನಾರ ಬರದೇವ ಅಂತಂದ್ರೆ ಮೂಲಿಗೆ ಎದ್ದೋಗ್ತಾರೆ. ಇನ್ನೊಂದ್ಸಾರಿ ಆ ವೇದಿಕೆಗೆ ಕರೆಯಂಗಿಲ್ಲ ಅವರು. ಅವ್ರು ಬಹಳ ದೊಡ್ಡ ಶಾಣ್ಯರ ಅಂತ ತಿಳ್ಕೊಂಡ್ಬಿಟ್ರ. ಅವ್ರು ಏನೇನೋ ಮಾಡಿಕೊಂಡು ಬರ್ಕೊಂಡು ಒಬ್ರಿಗೊಬ್ರು ಆರಾತುರ ಎಲ್ಲ ಮಾಡ್ಕೋತಾರ. ಅವ್ರು ಏನಾರು ಮಾಡೋ ಹೊಡೆದು ಜಗಳಕ್ಕೆ ಬಂದ್ಬಿಡ್ತಾರ. ಅವ್ರು ಬಹಳ ಸ್ಟ್ರಾಂಗ್ ಅದಾರ ಅವ್ರು. ಬಹಳ ಚಲೋ ಚಲೋ ಮಂದಿ, ಬೆಸ್ಟ್, ಪ್ಯೂರ್ ಹಾರ್ಟೆಡ್, ಶುದ್ಧಾತ್ಮರು, ಯಾವದಕ್ಕೂ ಅಂಟುಕೊಂಡಿಲ್ಲ ಅವರು. ಯಾವ ಸಾಹಿತಿ ಬೇಡ, ಏನು ಬೇಡ, ನಾನು ತಿಳಿದದ್ ನಾ ಬರಿತೀನಿ ಅಂತಾರ. ಒಂದ್ 4 ಸಾಲ ಬರೀತಾರ, ದಿನ ಒಂದ್ 4 ಸಾಲ ತಮ್ಗೆ ಏನ್ ತಿಳಿದದ್ದು ಬರೀತಾರ. ಅದ್ರಾಗ ಅರ್ಥ ಆದ ಇಲ್ಲ ಸಹಿತ ಅವರಿಗೆ ಗೊತ್ತು, ಪ್ರಿಂಟ್ ಮಾಡಿಬಿಡ್ತಾರ. ಪಾದ ಅಂದ್ರೆ 10 ಬುಕ್ ಕೊಡ್ತಾರ. ನಂದೊಂದು ತಗೋರಿ, ನಿಂದೊಂದು ತಗೋರಿ. ಓದಿದ್ರೆ ಏನು ಓದ್ಲಕತ್ತೀನಪ್ಪ ಅನ್ನಿಸ್ತು. ಹಿಂಗೆ ನಿನ್ನೆ ಪ್ರಭುದೇವರ ಬಗ್ಗೆ ಪ್ರವಚನ ನಡೆದ ರಾಯಚೂರಿಗೆ. ಬರ್ರಿ 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 ಹೋದೆವು. ಒಂದ್ ಅರ್ಧ ತಾಸು, 1 ತಾಸು ಕೂತೇವ್. ಬರೀ ತಾವು ಏನ್ ಹೇಳ್ಬೇಕು ಅದು ಬಿಟ್ಟು ಬರೀ ಗಂಡ ಹೆಂಡತಿ ಸಂಸಾರ, ಅಡಿಗೆ ಹೆಂಗ್ ಮಾಡ್ಬೇಕು, ಊಟ ಹೆಂಗ್ ಮಾಡ್ಬೇಕು, ಸಮಾಧಾನ ಹೆಂಗಿರ್ಬೇಕು, ಒಂದು ಇದ್ರದನ್ನು ಏನು ಸಿದ್ಧಾಂತದ ವಿಷಯನೇ ಬರಲಿಲ್ಲ ಅದ್ರೊಳಗೆ. ಅರ್ಧ ತಾಸು 40 ನಿಮಿಷ ಕುಂತು ಕೇಳ್ಬೇಕಾದ್ರೆ ನಮ್ಮಂತವ್ರಿಗೆ ವಜ್ಜಾಗಿ ಬಿಡ್ತದ. ಅದು ಏನಪ್ಪ ಎದಕ್ ಬಂದೀವಿ. ಇವತ್ತೇನೋ ಪ್ರಭುದೇವರು ವಚನಗಳು ವಿಶ್ಲೇಷಣೆ ಮಾಡಿದ್ದು ಬಹಳಷ್ಟು ಬುಕ್ಸ್ ಬರ್ಲಕತ್ತವತ್ತ. ಇನ್ನ 1 ವಾರ ಮಾರಾಟ ಮಾಡೋ ಅದಾವ ಅಂತ, ಬರ್ರಿ ತಗೋರಿ ಅಂತ ಹೇಳಿ. ಹಂಗನೂ ಹೋಗಿ ತಗೊಂಡ್ಬಿಡ್ಬೇಕಾ? ಅವ್ರೇನೋ ಮಾರ್ತಾರನ್ನ ನಾವು ತಗೊಂಡ್ಬಿಡ್ಬೇಕ ಹೋಗಿ? ಅವ್ರ ಏನಾರ ಹೇಳ್ತಾರನ್ನ ಹೋಗಿ ಕೇಳಿಬಿಡ್ಬೇಕಾ? ಈ ಶುದ್ಧ ಬ್ರಹ್ಮ ಪೀಠದ ಈ ಒಂದು ಬ್ರಹ್ಮಜ್ಞಾನದ ಮಟ್ಟದಾಗಿದ್ದವರು ಎಲ್ಲ ಕಂಟ್ರೋಲ್ ಇರ್ಬೇಕು. ಏನ್ ಹೇಳಕತ್ತಾರ ಕೇಳ್ಬೇಕು. ಅದೇನು ಉಪಯೋಗ ಆದ ಇಲ್ಲ. ಎಂತ ಬುಕ್ಗಳದವ, ಸುಮ್ನೆ ಪ್ರಭುದೇವರ ವಚನ ಹೋಗಿ ನೋಡಿ. ಅದು ನಮ್ಮ ಒಂದು ಶುದ್ಧ ಬ್ರಹ್ಮಜ್ಞಾನದ ಮಟ್ಟದಿಂದ ಇನ್ನ ಮ್ಯಾಲ ಏನಾರ ಎತ್ತರಿಸೋದಿತ್ತಂತಂದ್ರೆ ತಗೋಬೇಕು.
ಇಲ್ಲಂದ್ರೆ ಸುಮ್ಮನೆ ಅಂತವ್ರು ಇಂಥವ್ರು ಏನೋ ಒಂದ್ ಮ್ಯಾಲ ವಚನ ಬರೀತಾರೆ, ತೆಳಗೊಂದು ಪೇಜ್ನಷ್ಟು ವಿಶ್ಲೇಷಣೆ ಬರೆದು ಒಂದ್ ದೊಡ್ಡದು ಕಲರ್ ಫೋಟೋ ಹಾಕಿ ಪ್ರಭುದೇವ್ರ ಫೋಟೋ ಹಾಕಿ ಫಿಕ್ಸ್ ಮಾಡಿಬಿಡ್ತಾರೆ. ಅವು ಆರಂಭಿಕ ಸ್ಟಾರ್ಟಿಂಗ್ ಸಾಧಕರಿಗೆ ಬೇಕವು. ಈಗ ನಾವು ಈ ಮಟ್ಟದಾಗ ಇದ್ದಾಗ ನಾವೇನಾರ ಹಿಂಗ್ ಮಾತಾಡ್ದೇವಲ್ಲ, ಅವ್ರ ಅದ್ವೈತ ಸಿದ್ಧಾಂತಿಗಳು ಭಾರಿ ಅಹಂಕಾರ್ರಿ. ಅವ್ರಿಗೆ ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ. ಅವರು ಬಹಳ ಸೊಕ್ಕಿನವ್ರು ಇರ್ತಾರ. ಅವರಿಗೆ ಎಲ್ಲವನ್ನ ತುಚ್ಛೀಕರಿಸಿ ಮಾತಾಡಿ ತಾವೇ ಶ್ರೇಷ್ಠ ಅನ್ನಂಗ ತಿಳ್ಕೊತಾರ ಅಂತೇಳಿ ಟೀಕೆ ಮಾಡ್ತಾರ. ಅದಕ್ಕ ಬಳಸದಿರೋ ಅದ್ವೈತವನ್ನು ಬಾಯದೊಳ ಹೊರಗೆ ಯಾರಿಗೆ ಏನು ಅನ್ಲಕ್ ಹೋಗ್ಬೇಡ. ಏನ್ ನಡೆದ ಚಲೋ ನಡೆದ. ಸಂಸಾರ ಮಾಡಿದ್ರೆ ಯಾವನ್ ಎಕ್ಸ್ಪರ್ಟ್ ಇಲ್ರಿ. ಸಂಸಾರ ಸುದ್ದಿ ಹೇಳ್ತಾರ, ಅಲ್ಲಿ ಹೋದ್ರೆ ಅದೇ ಸಮಸ್ಯೆ. ಅದು ಎಲ್ಲರೂ ಸಂಸಾರದ ಎಕ್ಸ್ಪರ್ಟ್ ಅರ. ಪರಮಾರ್ಥದಾಗ ಬ್ರಹ್ಮದ ಬಾನ ಹೆಂಗ್ ಮಾಡ್ಕೋಬೇಕು, ಬ್ರಹ್ಮದ ಜ್ಞಾನ ಹೆಂಗ ಪಡ್ಕೋಬೇಕು ಅಂತ ಇದು ಕಲಿಸ್ಬೇಕೆ ಬಿಟ್ಟು ಬರೀ ಗಂಡ ಹೆಂಡತಿ ಕಥೆಗಳು, ಗಂಡ್ಮಕ್ಳ ಕಥೆಗಳು, ಗಂಡ್ಮಕ್ಳ ಕಥೆಗಳು, ಸಣ್ಣ ಮಕ್ಕಳ ಕಥೆಗಳು. ಬಾಳ ಚಲೋ ಹೇಳಕತ್ತಾನ ಬರ್ರಿ. ಯಾಕ ಇವ್ರಿಗೆ ತಾವು ಏನ್ ಮಾಡಿರ್ತಾರ, ಗಪ್ ಚುಪ್ ಮಾಡಿರ್ತಾರೆ. ಈಗ ಹೊರಗೆ ವೇದಿಕೆ ಮೇಲೆ ಕೂತು ಕೇಳಕ ಅವ್ರಿಗೆ ಅದು ಮಜಾ ಬರ್ತಿರ್ತದೆ ಅಷ್ಟೇ. ನಮ್ದೇ ಹೇಳಕತ್ತಾರ. ತ್ರೈತ ಸಿದ್ಧಾಂತದವ್ರು ಒಂದ್ 2-3 ವರ್ಷ ಆದ್ಮೇಲೆ ಬಂದು ಬುಕ್ ಎಲ್ಲ ತಗೊಂಡು ಹೋಗ್ಬಿಟ್ರು ವಾಪಸ್. ಅದು ತಂದು ಇಟ್ಟಾಗನು ನನ್ಗೇನಂತ ದೊಡ್ಡ ವಿಷಯ ಅನ್ಸಿಲ್ಲ, ಹೊಳೆ ತಗೊಂಡು ಹೋದಾಗನು ನನ್ಗೇನದು ವಿಷಯ ದೊಡ್ಡ ವಿಷಯ ಅನಿಸ್ಲಿ. ಮತ್ ಬೇರೆಯವ್ರಿಗೆ ಬೇಕ್ರಿ ಓದ್ಲಕ್ಕ. ಮತ್ ನಿಮಗ್ 2-3 ವರ್ಷ ಆಯ್ತು ಓದ್ತಿರೇನಂತಂದ್ರ ನೀವು ಓದಿರೋ ಬಿಟ್ಟಿರೋ, ನೀವು ಅದರದೇನು ಉಪಯೋಗ ತಕ್ಕೊಂಡಿರಿ. ಒಂದು ಪ್ರಶ್ನೆ ಕೇಳಿದ್ರು ಅದರಾಗಿಂದ ಒಂದು ಉತ್ತರ ನಿಮಗೆ ಹೇಳಕ್ ಬರುವಲ್ದು. ನೀವೇನು ಓದೇ ಇಲ್ಲ, ಸುಮ್ಮನೆ ಇಟ್ಕೊಂಡು ಏನ್ ಮಾಡ್ತೀರಿ? ಬೇರೆಯವ್ರಿಗೆ ಓದ್ಲಕ್ ಕೊಟ್ಟಿರ್ಬೇಕು. ತರ್ರಿ ತಂದು ಇಡೋರು ಇಟ್ರು, ಒಯ್ಯವ್ರು ಒಯ್ದ್ರು, ಮತ್ ಬೇರೆಯವ್ರಿಗೆ ಕೊಟ್ರು. ಒಂದ್ ವೇಳೆ ಮತ್ತಿದ್ರ ಏನಂತಾರ, ಒಂದ್ ವೇಳೆ ನೀವು ಅದು ಓದಿ ಅದ್ರೊಳಗಿನ ವಿಷಯ ಗ್ರಹಣ ಮಾಡಿದ್ರಿ ಅಂತಂದ್ರ ಬುಕ್ ಇರ್ಲಿ ನನಗ ಅಂತೇಳಿ ನೀವು ಅಭಿಮಾನ ಪಟ್ಟು ಅದರ ರೊಕ್ಕ ಕೊಡ್ತಿದ್ದೀರಿ. ನೀವು 3 ವರ್ಷ ಇಟ್ಕೊಂಡ್ರು ಅದರ ರೊಕ್ಕ ಕೊಡ್ಲಕ್ಕ ತಯಾರಿಲ್ಲ. ಹೊಳೆನು ನಿಮ್ಮಷ್ಟಕ್ಕೆ ನೀವೇ ಕೊಟ್ಟಿಲ್ಲ. ಮತ್ ನಿಮಗೆ ಉಪಯೋಗ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಸುಮ್ಮ ಇಟ್ಟು ಹೋಗೋದು. ಆಮೇಲೆ ರೊಕ್ಕ ತಾವೇ ಕೊಡ್ತಾರ, ಬುಕ್ ಚಲೋ ಅದು ಇರ್ಲಿ ಅಂತೇಳಿ. ಹಿಂಗೆಲ್ಲ ಏನೇನೋ ಟೆಕ್ನಿಕ್ ಮಾಡ್ತಿರ್ತಾರ. ಅವೆಲ್ಲ ನಾನಾ ತರ ಜನ ಇರ್ಲಿ. ಏನಾಯ್ತಂದ್ರ ಬ್ರಹ್ಮ ಕಣ್ಣಿಗೆ ಅವೇದ್ಯ ಆಗುವುದಿಲ್ಲ ಅಂತಂದ್ರ ಆ ಬ್ರಹ್ಮ ಇದ್ದದ್ದೇ ಅಸಂಭವ, ಅಂದ್ರೆ ಅಸತ್ವಪಾದಕ ಆವರಣ. ಮತ್ತ ಒಂದನೇ ಪ್ರಶ್ನೆ, ಇದು ಶಿಷ್ಯನಲ್ಲಿ ಉಂಟಾಗಿದ್ದು ಅಸತ್ವಪಾದಕ ಆವರಣ. ಮತ್ತ ಜೀವೋ ಬ್ರಹ್ಮ ಇವ ನಾಪರಹ ಅಂತೀರಿ. ಏನಿದು? ರಾಮಕೃಷ್ಣರ ರೂಪ ಏನದ? ಸಾವಯವ. ಅವನಿಗೆ ಅವಯವಗಳದ, ಕಣ್ಣ, ಕೈಯ, ಕಾಲ, ಮೂಗ, ಬಾಯಿ. ಬ್ರಹ್ಮ ಸ್ವರೂಪ ಅಂತೀರಿ. ರಾಮಕೃಷ್ಣನ ದೇವರಿಗೆ ಅವ್ರ ಮೂರ್ತಿಗಳು, ಅವರ ಆಕಾರಗಳಿಗೆ ಬ್ರಹ್ಮ ಅಂತೀರಿ. ರಾಮ ಬ್ರಹ್ಮ ಹೆಂಗಾತನ? ರಾಮನ ಶರೀರ ಅವಯವ ಸಹಿತ ಆದ, ಬ್ರಹ್ಮ ನಿರವಯವದನ. ಮತ್ತ ನೀವು ಬ್ರಹ್ಮ ಹೆಂಗಾತೀರಿ? ನಿಮ್ದು ಅವಯವ ಸಹಿತ ಇದ್ರಿ, ಅವ ಬ್ರಹ್ಮ ನಿರವಯವದನ. ನಿಮಗೊಂದು ಆಕಾರ ಆದ ಇಲ್ರಿ, ನಿಮ್ಗೆ ರೂಪ ಆದ ಇಲ್ಲ. ಬ್ರಹ್ಮ ಹೆಂಗದನ? ನಿರಾಕಾರದನ, ನಿರೂಪ ಅದನ. ಮತ್ತ ನೀವೇನದಿರಿ? ಆಕ್ಟಿವ್ ಅದಿರಿ, ಸಕ್ರಿಯ ಅದಿರಿ. ಬ್ರಹ್ಮ ಅಕ್ರಿಯ, ನಿಷ್ಕ್ರಿಯ ಅದನ. ಅಹಂ ಬ್ರಹ್ಮಸ್ಮಿ ಅಂತ ಹೆಂಗ್ ಅನ್ಕೊಳಕ್ ಬರ್ತದಿದು? ನಮ್ಮ ಇಂದ್ರಿಯಕ್ಕ ವೇದ್ಯ ಆಗಂಗಿಲ್ಲ. ಹಿಂಗಾಗಿ ಅವ ಅದನ ಇಲ್ಲ ಅನ್ನೋದನ್ನು ನಮಗ್ ಗೊತ್ತಾಗಲ್ದು. ಮತ್ತ ಯಾರ್ಯಾರ್ದವರು ಮಹಾತ್ಮರು ಮೂರ್ತಿಗಳು ಮಾಡಿಕೆ ಅವೇ ದೇವ್ರಂತೀರಿ. ಆ ದೇವ್ರಂತಂದ್ರ ದೇವ್ರನ ಲಕ್ಷಣಗಳು ಒಂದ್ ಕಡೆ ಹೇಳಿರಿ. ನಿರಾಕಾರದನ, ನಿರವಯವದನ, ನಿಷ್ಕ್ರಿಯ ಅದನ ಅಂತ ಹೇಳ್ತೀರಿ. ಮತ್ತ ಇವರು ಸಾಕಾರ ಮೂರ್ತಿಗಳನ್ನ ಒಯ್ದಕ್ಕೆ ನೀವು ದೇವ್ರಂತೀರಿ. ಅದೇ ಹೆಂಗಾಗ್ತದ್ರಿ? ಇದೆಲ್ಲ ದೇವ್ರ ವಿಷಯದೊಳಗೆ ಕನ್ಫ್ಯೂಸ್ ಆಗ್ಲಕತ್ತದ ನಮಗ.
ಇದನ್ನು ವಿವರವಾಗಿ ಹೇಳ್ರಿ. ಇವೆಲ್ಲ ಕನ್ಫ್ಯೂಷನ್ಸ್ ಹೌದಾ ಇಲ್ಲ? ಈಗ ನನಗೊಂದು ಆಕಾರದ ಬ್ರಹ್ಮ ನಿರಾಕಾರ ಅಂತಂದ್ಮೇಲೆ ನಾನೇ ಬ್ರಹ್ಮ ಅನ್ಕೋಬೇಕಾದ್ರ ಇದು ಅಡ್ಡ ಬರ್ತದ ಇಲ್ಲ? ಆಕಾರ ನಿರಾಕಾರ, ಅವ ನಿಷ್ಕ್ರಿಯ ಅದನ, ನಾ ಸಕ್ರಿಯ ಅದೀನಿ. ಅವ ನಿರವಯವ ಅದನ, ನಾನು ಸಾವಯವ ಅದೀನಿ. ನಾನೇ ಬ್ರಹ್ಮ ಅನ್ಕೋಬೇಕಾದ್ರೆ ಇವು ಅಡ್ಡ ಬಂದ, ಇವೇನು ಅಡ್ಡ ಬಂದೇ ಇಲ್ಲ ಅಂತಂದ್ರೆ ನೀವು ಎಷ್ಟು ಟಾಪ್ ಅದಿರಿ ಅಂತ. ಇವೇನು ವಿಚಾರ ಮಾಡ್ಲಾರ್ದೆ ಸೀದಾ ನಾ ಬ್ರಹ್ಮದಿನ ಅಂತ ತಿಳ್ಕೊಂಡಿರಲ್ಲ. ಅವನಿಗೆ ನಮ್ಗೆ ವಿಚಾರ ಮಾಡ್ಲಾರ್ದೆ ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ಇನ್ನೊಬ್ಬ ವಿಚಾರವಂತ ಬಂದು ನೀನ್ ಹೆಂಗ್ ಬ್ರಹ್ಮ ಅಂತ ಕೇಳ್ತಾನೋ. ಬ್ರಹ್ಮ ನಿರಾಕಾರದನ ಆಕಾರದನ ಹೇಳಂತನೋ. ನಿರಾಕಾರದನ ಮತ್ತೆ ನಿನಗೊಂದು ಆಕಾರದಲ್ಲ, ನೀನ್ ಹೆಂಗ್ ಬ್ರಹ್ಮ ಅಂತಿ? ಬ್ರಹ್ಮ ನಿಷ್ಕ್ರಿಯ ಅಕ್ರಿಯ ಅಂತ ಹೇಳಿದೆ, ಮತ್ತ ಬ್ರಹ್ಮ ನಿಷ್ಕ್ರಿಯ ಅದನಂತ ಒಪ್ಕೊತಿದೆ. ಮತ್ತೆ ನೋಡಿದ್ರೆ ನೀನಿದ್ರೆ ಆಕ್ಟಿವ್ ಅದಿ. ಆಕ್ಟಿವ್ ಬ್ರಹ್ಮ, ಇನ್ಆಕ್ಟಿವ್ ಬ್ರಹ್ಮ ಅಂತ ಎರಡು ತತ್ವಗಳದಾವ, ಹಿಂಗೆಲ್ಲ ಅದಾವ. ಇದನ್ನು ಬಿಡಿಸಿ ಹೇಳೋದಾಗ ಇವು ಅರ್ಥ ಆಗ್ತಾವ. ಅದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಮಟ್ಟಿಗೆ ಶ್ರೀ ಅರವಿಂದರು ಹೇಳುವ ಮಾತು ಯಾವುದದ? ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಆತ ಪ್ರಕಟವಾಗುವುದಿಲ್ಲ. ಪ್ರಕೃತಿ ಇಲ್ಲದೆ ಬ್ರಹ್ಮ ಪ್ರಕಟ ಆಗುವುದಿಲ್ಲ. ಪ್ರಕಟ ಆಗುವ ಬ್ರಹ್ಮ ಪ್ರಕಟ ಆಗಲಾರದ ಬ್ರಹ್ಮ. ಯಾವಾಗ ಆ ಬ್ರಹ್ಮ ಪ್ರಕೃತಿಯ ಜೊತೆಗೆ ಸೇರಿ ಪ್ರಕಟ ಆದಾಗ ಆ ಬ್ರಹ್ಮ ಏನ್ ಅನಿಸ್ಕೋತಾನ? ಚೇತನ ಅನಿಸ್ಕೋತಾನ. ಚೇತನ ಅಂತ ಯಾಕಂತಾರ? ಪ್ರಕೃತಿಯ ಜೊತೆಗೆ ಸೇರಿ ಪ್ರಕಟ ಆಗಿದ್ದಕ್ಕ ಚೇತನ ಅನಿಸ್ಕೋತಾನ. ಆ ಪ್ರಕೃತಿ ಪ್ರಕಟ ಆಗ್ಬೇಕಾದ್ರ ಆಕಿ ಬ್ರಹ್ಮ ಇರ್ಲಾರ್ದ ಹೆಂಗ್ ಪ್ರಕಟ ಆಗ್ತಾಳ್ರಿ? ಆಭರಣ ಆಗ್ಬೇಕಾದ್ರೆ ಬಂಗಾರ ಇಲ್ಲ ಹೆಂಗ ಆಭರಣ ಆಗ್ತದದು? ಮತ್ತೆ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವನು ಇರ್ಲಿಲ್ಲ ಅಂತಂದ್ರ ನನಗ ಅಸ್ತಿತ್ವನೇ ಇಲ್ಲ. ಬಂಗಾರ ಇಲ್ಲ ಅಂತಂದ್ರ ಆಭರಣ ಇಲ್ಲ. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಆತನ ಇಲ್ಲದಿದ್ದರೆ ಬಂಗಾರ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊಳ್ರಿ. ಬಂಗಾರ ಇರಲಿಲ್ಲ ಅಂದ್ರೆ ಆಭರಣ ಇಲ್ಲ. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಆತ ಇಲ್ಲ ಅಂತಂದ್ರೆ ನಾನು ಇರ್ಲಿಕ್ಕೆ ಶಕ್ಯವಿಲ್ಲ, ನನಗೆ ಅಸ್ತಿತ್ವನೇ ಇಲ್ಲ. ನಾನು ಇಲ್ಲ ಅಂತಂದ್ರೆ ಆತ ಪ್ರಕಟವಾಗುವುದಿಲ್ಲ. ಈ ಪ್ರಕೃತಿಯ ಮೂಲಕ ಪ್ರಕಟವಾದಂತವನು ಯಾರು ಅಂತಂದ್ರ ಸೆಕೆಂಡ್ ಕ್ವಾಲಿಟಿ. ವ್ಯಾವಹಾರಿಕ ಜಗತ್ತಿನಲ್ಲಿ ಈಶ್ವರ ಮಾಯೆಯರೇನದರಲ್ಲ, ದಟ್ ಈಸ್ ಶಿವಶಕ್ತಿ. ಆ ಲೆಕ್ಕದಾಗ ಹೇಳಿದ್ದದು. ಈ ಪ್ರಕಟ ಆಗಿದ್ದು ಪ್ರಕಟ ಆಗ್ಲಾರದಕ್ಕ ಮೀರಿದಂತ ತತ್ವ ಅದು ಶುದ್ಧ ಬ್ರಹ್ಮ. ಅದು ಪ್ರಕೃತಿನ ಹ್ಯಾಂಗ್ ಇಟ್ಕೊಂಡದ ಅಂತಂದ್ರ ಸುಮ್ ಹಣಿ ಮೇಲೆ ಒಂದು ಟಿಕ್ಲಿ ಇಟ್ಕೊಂಡಂಗೆ ಇಟ್ಕೊಂಡದ ಅಷ್ಟೇ. ಯಾವಾಗ ಲೀಲೆ ಮಾಡ್ಬೇಕಂತದ ಆವಾಗ ಅದಕ್ಕೆ ಬಳಸ್ಕೊಂಡು ಅವ ಲೀಲೆ ಮಾಡ್ತಾನ. ಬ್ಯಾಡ್ ಆದ ಟೈಮ್ನಾಗ ಅಲ್ಲೇ ಇಟ್ಟಿರ್ತಾನ ಹಣಿ ಮೇಲೆ ಒಂದು ಟಿಕ್ಲಿ ಇದ್ದಂಗಿರು ಅಂತಷ್ಟೇ. ಅದಕ್ಕಿಲ್ಲಿ ಇವೆಲ್ಲ ವಿಚಾರ ಅಡ್ಡ ಬರ್ತಾವ. ಇಂದ್ರಿಯಗಳು ಇಲ್ಲದೆ ಅನುಭವಕ್ಕೆ ಬರಲ್ಲ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಇದು ಅಸಂಭವ. ಹೌದಾ? ತೊಡಕದ ಇಲ್ಲ ಇಲ್ಲಿ. ಎದರಲ್ಲಿ ತಿಳ್ಕೊತೀರಿ? ಮತ್ತ ಆತ ನಿರವಯವದನ, ನಾನು ಸಾವಯವದೀನಿ. ಹೀಗಾಗಿ ಆ ಬ್ರಹ್ಮದೊಡನೆ ಜೀವೋ ಬ್ರಹ್ಮ ಇವ ನಾ ಪರಹ ಅಂತೇನು ಹೇಳ್ತೀರಿ, ಆ ಬ್ರಹ್ಮದೊಡನೆ ಈ ಜೀವ ಏನಾಗುತ್ತೆ? ಅಭೇದವಾಗುವುದು ಅಸಂಭವ.
ಇಂದ್ರಿಯಕ್ಕೆ ವೇದ್ಯ ಆಗ್ಲಿಲ್ಲ ಅಂತಂದ್ರ ಆತ ಅದನ್ನಂತ ತಿಳ್ಕೊಳ್ಳೋದು ಅಸಂಭವ. ಮತ್ತೆ ಆತ ಬ್ರಹ್ಮ ಜೀವ ಒಂದೇ ಅಂತೇಳಿ ನೀವೇನು ಹೇಳಕತ್ತೀರಿ, ಆ ಜೀವನಿಗೆ ಬ್ರಹ್ಮನಿಗೂ ಅಜಗಜಾಂತರ ವ್ಯತ್ಯಾಸ ಅದ. ಹಿಂಗಾಗಿ ಈ ರೀತಿ ಅಭೇದ ಮಾಡ್ಕೊಳ್ಳೋದನ್ನು ಅಸಂಭವ. ಅದಕ್ಕೆ ಇಲ್ಲಿ ಏನು ಕಾಣ್ಲಕತ್ತದ ಅಂತ ಒಂದು ಸ್ವಲ್ಪ ಹೇಳ್ತಾರ. ಏನದ, ಮಾಸ್ತರ್ನೂ ಪೆನ್ನ ಕಾಪಿ ಚಾಕ್ಪೀಸ ಏನೋ ತಗೊಂಡು ಅವೇ ಅಕ್ಷರ ಬರಿತಾನ ಬೋರ್ಡಿನ ಮೇಲೆ, ಆ ಹುಡುಗನು ಅವೇ ಅಕ್ಷರ ಬರಿತಾನ, ಅದೇ 52 ಅಕ್ಷರಗಳದಾಗೆ ಈ ಬರ್ಕೋತಿರ್ತಾರ. ಹಂಗಂತೇಳಿ ಮಾಸ್ತರ ಸ್ಟೂಡೆಂಟ್ ಇಬ್ರು ಒಂದೇ ಹೆಂಗ್ ಆತಾರ? ಸ್ಟೂಡೆಂಟ್ ಮಾಸ್ತರ ಇಬ್ರು ಒಂದೇ ಹೆಂಗ್ ಆಗ್ತಾರ? ಇಬ್ರು ಅದೇ 52 ಅಕ್ಷರ ಬರೀತಾರ ಅಂತಂದ್ರೆ ಅಭೇದ ಸಂಭವಿಸುವುದಿಲ್ಲ. ಮಾಸ್ತರ್ ಎದಕ್ ಬಂದನ? ಸಾಲಿ ಕಲಿಸ್ಲಕ್ ಬಂದವ. ಹುಡುಗರು ಎದಕ್ ಬಂದವ? ಸಾಲಿ ಕಲಿಲಕ್ ಬಂದವ. ಹುಡುಗರು ಎದಕ್ ಬರೀತಾವ? ಸಾಲಿ ಕಲಿಬೇಕಂತ ಬರೀತಾವ. ಮಾಸ್ತರ್ ಎದಕ್ ಬರೀತಾನ? ಸಾಲಿ ಕಲಿಸ್ಬೇಕಂತ. ಭೇದ ಆದ ಇಲ್ಲ. ಮಾಸ್ತರ್ಗೆ ಹುಡುಗರಿಗೆ ಕೇಳ್ತಾನ ಶಿಷ್ಯ. ಡಾಕ್ಟರ್ನು ದವಾಖಾನಿಗೆ ಬಂದನ, ಪೇಷಂಟ್ ದವಾಖಾನಿಗೆ ಬಂದ. ಡಾಕ್ಟರ್ ಚಿಕಿತ್ಸೆ ತಗೋಬೇಕಂತ ಬಂದಾನ. ಇದು ಡಾಕ್ಟರ್ ಚಿಕಿತ್ಸೆ ಕೊಡ್ಬೇಕಂತ ಬಂದಾನ, ಪೇಷಂಟ್ ಚಿಕಿತ್ಸೆ ತಗೋಬೇಕಂತ ಬಂದಾನ. ಚಿಕಿತ್ಸೆ ಕೊಡ್ಬೇಕಂತ ಬಂದವನಿಗೆ ಚಿಕಿತ್ಸೆ ತಗೋಬೇಕಂತ ಬಂದವನಿಗೆ ವ್ಯತ್ಯಾಸ ಆದ ಇಲ್ಲ? ಅಭೇದ ಹೆಂಗ್ ಮಾಡ್ತೀರಿ? ಇಬ್ರು ಸಾಲಿಗೆ ಓದ್ತಾರ ಅನ್ನೋನ ಇಬ್ಬರಿಗೆ ಒಂದೇ ಮಾಡ್ತಾರೇನು? ಇಬ್ರು ದವಾಖಾನಿಗೆ ಓದ್ತಾರ ಇಬ್ಬರಿಗೆ ಒಂದೇ ಮಾಡ್ತಾರೇನು? ಜೈಲ್ನಾಗ ಬಿದ್ದಾವ ಶಿಕ್ಷೆ ಅನುಭವಿಸಿ ಪರಿವರ್ತನೆಯಾಗಿ ಒಳ್ಳೆ ಮನುಷ್ಯ ಆಗಿ ಹೊರಗೆ ಬರಲಿ ಅಂತೇಳಿ ಇಟ್ಕೊಂಡ ಜೈಲ್ನಾಗ. ನಾನು ಜೈಲರ್ನು ದಿನ ಜೈಲಿಗೆ ಹೋಗ್ತಾನ. ಅವ ಜೈಲಿಗೆ ಹೋಗೋದೇನು? ಅಲ್ಲಿರುವ ಆ ಒಂದು ಕೈದಿಗಳಿಗೆ ಅಪರಾಧಿಗಳಿಗೆ ಏನ್ ಮಾಡಬೇಕು? ಶಿಕ್ಷೆ ಕೊಟ್ಟು, ಅಂದ್ರೆ ಅವನಿಗೊಂದು ಒಳ್ಳೆ ಮನುಷ್ಯನನ್ನಾಗಿ ತಯಾರು ಮಾಡಂತ ಜೈಲಿನ ಗುರು. ಹೊರಗೆ ರಿಪೇರಿ ಆಗಂಗಿಲ್ಲ ಅಂತೇಳಿ ಒಳಗಿಟ್ಟು ರಿಪೇರಿ ಮಾಡ್ಲಿಕ್ಕತ್ತಾರ ಅಷ್ಟೇ. ಅವ್ರೇನ್ ಬೇರೆ ಏನಲ್ಲ, ಹೇಳಿದ್ದು ಕೇಳಲ್ಲ, ತಮ್ಮದೇ ನಡೆಸಿ ಅದು ತಪ್ಪು ಅನ್ನೋದು ಅವ್ರಿಗೆ ಅರಿವು ಆಗಲ್ಲ. ಅದು ಅವ್ರು ಮಾಡಿದ್ದು ತಪ್ಪು ಅಂತೇಳಿ ಅವ್ರ ಅರಿವು ಅವರಿಗೆ ಮೂಡಿಸಿ ಅವ್ರಿಗೆ ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ಹೊರಗೆ ತರೋದಕ್ಕೆ. ಅವ್ರಿಗೇನು ಒಳಗೆ ಇಟ್ಕೊಂಡು ಸಾಯತನ 100 ವರ್ಷ ಕೂಳಾಕ್ಬೇಕಂತ ಇಟ್ಕೊಂಡಿಲ್ಲ. ಅವ್ರ ಬುದ್ಧಿ ರಿಪೇರಿ ಮಾಡೋದಕ್ಕ, ಚಂದ ತಿಳಿಸಿ ಹೇಳೋದಕ್ಕ, ಈ ಪರಿವರ್ತನೆ ಆಗೋದಕ್ಕತ್ತು ಒಬ್ಬ ಹೋಗ್ಯಾನ, ಪರಿವರ್ತನೆ ಮಾಡೋದಕ್ಕತ್ತು ಒಬ್ಬ ನಾನು. ಅವ್ರಿಬ್ರು ಒಂದೇ ಹೆಂಗಂತೀರಿ ನೀವು? ಇವಂದೇ ಒಂದು ಸಿದ್ಧಾಂತ ಚಾಲು ಮಾಡಿಬಿಟ್ಟಾನೀಗ, ಉತ್ತಮಾಧಿಕಾರಿ ಸಿದ್ಧಾಂತ. ಜೀವರುಗಳ ಶರೀರ ಮತ್ತು ರಾಮಕೃಷ್ಣಾದಿಗಳ ಶರೀರ ಅಭೇದ ಹೆಂಗಾಗ್ತವ್ರಿ? ಜೀವಿಗಳ ಶರೀರಗಳು ತಮ್ಮ ತಮ್ಮ ಪಾಪ ಪುಣ್ಯಗಳ ಅಧೀನ ಅದವ. ರಾಮಕೃಷ್ಣರದೇನದವ? ಪಾಪ ಪುಣ್ಯ ಮಾಡಿ ಬಂದವೇನವು? ಇವು ಕರ್ತೃತ್ವ ಭೋಕ್ತೃತ್ವ ಮಾಡ್ಲಕ್ ಬಂದವು. ಇವು ಯಾವ ಜೀವಿಗಳು? ರಾಮಕೃಷ್ಣಾದಿಗಳ ದೇಹಗಳು ಏನದವ? ಕರ್ತೃತ್ವ ಭೋಕ್ತೃತ್ವ ಏನಿಲ್ಲ, ಉದ್ಧಾರ ಮಾಡ್ಲಕ್ ಬಂದವು. ಈ ಜೀವಿಗಳದೇನದ? ಪಂಚಮಹಾಭೂತಗಳಿಂದ ತಯಾರಾಗಿ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಇಂದ್ರಿಯಗಳ ಭೋಗಗಳು ಮಾಡೋದಕ್ಕ ಇವು ಬಂದವು ಜೀವಿಗಳ ಶರೀರ. ರಾಮಕೃಷ್ಣಾದಿಗಳ ಒಳಗ ಪಂಚಭೂತದ ಯಾವ ಗುಣಗಳು ಇಲ್ಲ ಅವರೊಳಗ. ಅವೇನ್ ಪಂಚಭೂತ ಭೂಮಿ ಒಳಗ 5 ವಿಷಯಗಳದವ: ಶಬ್ದ ಸ್ಪರ್ಶ ರೂಪ ರಸ ಗಂಧ. ನೀರಿನೊಳಗ 4 ಗುಣ ಅದಾವ, ಗಂಧ ಒಂದು ಬಿಟ್ಟು ಶಬ್ದ ಸ್ಪರ್ಶ ರೂಪ ರಸ ಅದ. ಅಗ್ನಿ ಒಳಗ 3 ಗುಣ ಅದಾವ, ಶಬ್ದ ಸ್ಪರ್ಶ ರೂಪ. ವಾಯುವಿನೊಳಗ ಸ್ಪರ್ಶ ಮತ್ತು ಶಬ್ದ. ಮತ್ತು ಆಕಾಶದೊಳಗೆ ಒಂದೇ ಅದ, ಶಬ್ದ. ಹಿಂಗಾಗಿ 1 2 3 4 5 ಕಲಿಸಿದ್ರ 15 ಗುಣ ಆಗ್ತಾವ.
ಈ 15 ಗುಣಗಳು ಉಳ್ಳಂತ ಶರೀರ ಯಾರ್ದು? ಜೀವಿಗಳು. ರಾಮಕೃಷ್ಣರಲ್ಲಿ ಆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳನ್ನು ಅನುಭವಿಸಬೇಕನ್ನಂತ ಇಂದ್ರಿಯ ಅವು ಯಾವ ಆ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ಅವು ಯಾವ ಭೋಗದ ಒಂದು ಇಚ್ಛೆ ಇಲ್ಲ, ಆ ಭೋಗನೇ ಅದರ ಉದ್ದೇಶನೂ ಇಲ್ಲ. ಧರ್ಮ ರಕ್ಷಣೆ ಮಾಡೋದಕ್ಕಂತ ಬಂದಾರ. ಜ್ಞಾನಿಗಳನ್ನ ಮಾಡಬೇಕು, ಜೀವಿಗಳನ್ನ ಜ್ಞಾನಿಗಳನ್ನಾಗಿ ಮಾಡಬೇಕು. ಕೃಷ್ಣ ಜೈಲ್ನಾಗ ಹುಟ್ಟ್ಯಾನಂತ ಅದು ಜೈಲ್ನಾಗ ಹುಟ್ಟ್ಯಾನ ಅಂತ ಹೇಳ ಪೌರಾಣಿಕ ಕಥೆ ಅದು. ಇಡೀ ಜಗತ್ತೇ ಜೈಲ್ ಆದಂಗಾಗಿರ್ತದ್ರಿ, ತಿಳ್ಕೊರಿ. ಕೃಷ್ಣ ಜೈಲ್ನಾಗ ಹುಟ್ಟ್ಯಾನ, ಕೃಷ್ಣ ಜೈಲ್ನಾಗ ಹುಟ್ಟ್ಯಾನ ಅಂತಂದ್ರ ಇಡೀ ಜಗತ್ತೇ ಜೈಲ್ ಆದಂಗಾಗಿರ್ತದ. ಇಡೀ ಜಗತ್ತಿನ ಜೀವಿಗಳೆಲ್ಲ ಏನಾಗಿರ್ತಾರ? ಅಪರಾಧಿಗಳಾದಂಗಾಗಿರ್ತಾರ. ಅವ ಜಗದೋದ್ಧಾರಕ್ಕಾಗಿ ಬಂದನ. ಇಡೀ ಜಗತ್ತೇ ಒಂದು ಜೈಲ್ ಆದಂಗಾಗ್ಯದ. ಓಸು ಅಪರಾಧಿಗಳಾಗ್ಯಾವ. ಓಸುದ್ರದ್ದು ಬುದ್ಧಿ ಭ್ರಷ್ಟ ಆಗ್ಯದ ಅಂತೇಳಿ ಓಸುದ್ರದ್ದು ಬುದ್ಧಿ ಶುದ್ಧ ಮಾಡಮಂತೇಳಿ ಬಂದಿರ್ತಾನ. ಅವೇನ್ ಜೈಲ್ನಾಗ ಹುಟ್ಟೇನ ಅನ್ನೋ ಜೈಲ್ ಅಲ್ಲದ. ಇಡೀ ಜಗತ್ತೇ ಅಪರಾಧಿಗಳ ಜಗತ್ತಾಗಿರ್ತದ. ಅವ್ರ ಬುದ್ಧಿ ಶುದ್ಧ ಮಾಡ್ಲಕ್ ಬಂದಿರ್ತಾನೆ. ಎಲ್ಲ ಅಧರ್ಮಿಗಳಾಗಿರ್ತಾರ. ಸುಧಾರಿಸ್ಲಕ್ ಬರ್ಲಾರ್ದಷ್ಟು ಈ ಜಗತ್ತಿನೊಳಗ ಆ ಪರಮಾತ್ಮನೇ ಗುರುವಿನ ರೂಪದೊಳಗ ಅದನ. ಆ ಗುರುವಿಗೆ ಒಂದು ಕೆಪಾಸಿಟಿ ಅದ. ಒಳ್ಳೆ ಜನರಿಗೆ ಒಂದು ಕೆಪಾಸಿಟಿ ಅದ. ಒಳ್ಳೆ ಜನರದ್ದು ಏನದ? ಮೆಜಾರಿಟಿ ಬಹಳ ಕಡಿಮೆ ಇರ್ತದ. ಒಳ್ಳೆ ಜನರದು ಮೆಜಾರಿಟಿ ಬಹಳ ಕಡಿಮೆ ಇರ್ತದ. ಅವಿಷ್ಟೇ ಒಳ್ಳೆ ಜನರು ಉಳಿದ ಜನರಿಗೆ ಕಂಟ್ರೋಲ್ ಮಾಡ್ತಿರ್ತಾರ. ಅವ್ರದ್ದೊಂದು ಕೆಪಾಸಿಟಿ ಅದ. ಅದು ಮೀರಿ ಅವರು ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಅವ ಬಂದೇ ಬರ್ತಾನ. ನಿಮ್ ಗುರುವಿನ ತತ್ವಕ್ಕ ನೀವು ತಲೆಬಾಗಿ ಒಳ್ಳೆಯವರಾಗಿ ಇರ್ಲಿಕ್ಕ ನಿಮಗೆ ಬರಲಿಲ್ಲ. ಗುರುವಿನ ಯಾವಾಗ ಕಸದಾಗ ಬಿಸಾಕ್ತಿರಿ ಅವಾಗ ದೈವ ಸ್ವರೂಪ ಆಗಿ ಬರ್ತಾನ. ಬಂದು ನೆಟ್ಟಿಗೆ ಮಾಡ್ತಾನೆ. ಇಡೀ ಜಗತ್ತೇ ಜೈಲಾದಂಗಾಗಿರುತ್ತೆ. ಅದಕ್ಕೆ ಇವೆಲ್ಲ 25 ತತ್ವ 17 ತತ್ವ ಪಂಚೀಕರಣದ ಪ್ರಕಾರ ಜೀವಿಗಳ ಶರೀರ ಅವ್ರದ್ದೇನದ ಪಂಚೀಕೃತ ಪಂಚಮಹಾಭೂತಗಳಿಂದ ಆಗಿರಂಗಿಲ್ಲ. ಮತ್ತೆವದು ಜೀವರಿಗೆ ಈ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅವಿದ್ಯೆಯ ಬಲ ಇದ್ದು ಅಹಂಕಾರ ಮಮಕಾರ ಸಂಸಾರ ನಂದು ನಾನು ಅಂತೇಳಿ ಏನ್ ಬಡದಾಡ್ತಾರ. ಈ ರೀತಿ ಅಜ್ಞಾನ ಇರ್ತದೆ ಜೀವಿಗಳಿಗೆ. ಮತ್ತ ರಾಮಕೃಷ್ಣಾದಿಗಳಿಗೆ ಅವರಿಗೆ ದೇಹನೇ ನಾನು ಅನ್ನೋದು ಏನು ಭಯ ಇಲ್ಲ. ಅದನ್ನು ಉಳಿದ್ರೆ ನಾವು ಉಳಿತೀನಿ ಅನ್ನೋದೇನು ಚಿಂತೆ ಇಲ್ಲ. ಮತ್ತೆ ಇದರೊಳಗೆ ಅಹಂಕಾರ ಮಮಕಾರ ಅನ್ನೋದು ಇಲ್ಲ. ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಅವ್ರ ಜೀವನ ಏನು, ಉದ್ದೇಶ ಏನು, ಉದ್ಧಾರ ಏನು ಒಂದಕ್ಕೊಂದು ಸಂಬಂಧದವನ್ರಿ. ಕೃಷ್ಣಂದು ಒಂದಕ್ಕೊಂದು ಸಂಬಂಧ ಅದಾವ. ಬಾಲ್ಯದಲ್ಲಿ ಜೈಲಿನಾಗ ದೇವಕಿ ಹೊಟ್ಟೆಗೆ ಹುಟ್ಟತನ. ಅವು ಏನೋ ಕಂಸನ ಕಿರಿಕಿರಿಗೆ ಆ ಕೂಸುಗಳು ಎಕ್ಸ್ಚೇಂಜ್ ಮಾಡಿ ತಗೊಂಡೋಗಿ ಯಾರ ಬಲ್ಲಿ ಬೆಳೆಸ್ತಾರಕ್ಕಿನ್ ಕೃಷ್ಣನ್ನ? ಸಾಕು ತಾಯಿ ಯಾರು? ರಾಧೆ. ರಾಧೆ ಅಲ್ಲ, ಯಶೋಧ. ರಾಧೆ ಅವಂದು ಪ್ರಿಯತಮೆ ಯಶೋಧ. ಯಶೋಧ ತಾಯಿ ಕೈಯಾಗಿ ಬೆಳಿತಾನ. ಯಶೋಧ ತಾಯಿ ಕೈಯಾಗಿ ಬೆಳೆದ್ಮೇಲೆ ಅಷ್ಟ ಮಹಿಷಿಯರು ಅಂತೇಳಿ ಅವಂದು ಎಷ್ಟು ಕಡಿ ಮದುವೆ ಆಗ್ತವ? 8 ಕಡಿ ಮದುವೆ ಆಗ್ತವ ಅವನಿಗೆ. 8 ಮಂದಿ ಹೆಂಡ್ರು. ಎಲ್ಲ ಮದುವೆಗಿದ್ವಿ ಎಲ್ಲ ಮಾಡಿ ಮಹಾಭಾರತ ಯುದ್ಧ ಎಲ್ಲ ಮಾಡಿ ಮತ್ತೆ ಲಾಸ್ಟಿಗೆ ಯಾರ ಬಲ್ಲಿ ಹೋತಾನವ? ಸಾಕು ತಾಯಿ ಬಲ್ಲಿ ಹೋತಾನ, ಯಶೋಧನ ಬಲ್ಲಿ. ಸಾಕು ತಾಯಿ ಬಲ್ಲಿ ಹೋದಾಗ ಸಾಕು ತಾಯಿ ಏನಂತಾಳ? ಯಶೋಧ ತಾಯಿ, ಅಲ್ಲ ಕೃಷ್ಣ 8 ಮದುವೆ ಮಾಡ್ಕೊಂಡಿದೆ ಅಂತ ಒಂದು ಮದುವೆಗೂ ನನಗೆ ಕರೆದಿಲ್ಲಲ್ಲ ಅಂತಳಕ್ಕೆ. ಒಂದೊಂದು ಮದುವೆಗೆ ನನ್ನ ಕರೆದಿದ್ದೇನೆ ನೀನು. ಓದ್ರಿ ಕೃಷ್ಣನ ಇತಿಹಾಸ ಓದ್ರಿ. ಅವ ಅಂತಾನ ಅವು 8 ಮದುವೆ ಅಂದ್ರೇನು? ಹೆಣ್ಣು ನೋಡಿ ಗಂಡು ನೋಡಿ ಎಲ್ಲರೂ ಕೂತು ಚಂದ ಆರಾಮಾಗಿ ಮದುವೆ ಮಾಡ್ಕೊಂಡು ಅದೇನು ಕಲ್ಯಾಣ ಮಂಟಪ ತೊಡೆದು ಪಂಚಾಂಗ ನೋಡಿ ಎಲ್ಲ ಬೀಗರು ಕೂಡಿ ಊಟ ಮಾಡಿ
ಮದುಮಕ್ಕಳಿಗೆ ಹಾರೈಸಿದಂತ ಮದುವೆ ಅಲ್ಲ ಯವ್ವ ನಮ್ದು. 8 ಮದುವೆ ಅಂದ್ರೆ ಇವು 8 ಯುದ್ಧಗಳು ನನ್ನು ಅಂತ ಹೇಳ್ತಾನೆ. ಮದುವೆಗೆ ಆದ್ರೆ ಕರೀತಿದ್ದೆ, ಯುದ್ಧಗಳಿಗೆ ಹೆಂಗ್ ಕರೀತಾರ? 8 ಮದುವೆ ಅಂದ್ರೆ ನಾನು 8 ಯುದ್ಧಗಳು. ಹೋರಾಟ, ಧರ್ಮಸ್ಥಾಪನೆಗಾಗಿ ಹೋರಾಟ ಮಾಡ್ಲಕ್ಕೆ ಹೋಗಿ ಅವ ಹೆಂಗಸರ್ ನನ್ ಕೊಳ್ಳಿಕ್ ಬಿದ್ದವ. ನಾನೇನ್ ಮದುವೆ ಅಂತೇಳಿ ಎಂದೂ ಮದುವೆ ಮಾಡ್ಕೊಂಡಿಲ್ಲ, ಒಂದು ಮದುವೆನ ನಾ ಮಾಡ್ಕೊಂಡಿಲ್ಲ. ಸ್ವಂತ ಮದುವೆ ಯಾವೂ ಇಲ್ಲ ನನ್ನ ಇಚ್ಛೆ ಪ್ರಕಾರ ಅಂತ. 8 ಆದ್ರೇನು, ಮುಂದೆ 16,000 ಆದ್ರೇನು ಯಾವ ನನ್ನ ಮದುವೆ ಅಲ್ಲವು. ಹಂಗೆ ಬಂದವೆಲ್ಲ ಜಮಾ ಆಗ್ಯಾವ ನನಗಿಲ್ಲಿ. ಅದಕ್ಕೆ ಇಲ್ಲಿ ನಾನು ನನ್ನದು ಅನ್ನೋದು ಇರ್ಲಕ್ಕೆ ಒಂದ್ ಹೆಂಡತಿ, ಒಂದ್ ಮಗ, ಒಂದ್ ಮನಿ ಕಟ್ಕೊಂಡೇ ನಾವು ಈಟ್ ಮಾಡ್ತೀವಿ. ಮತ್ತು ಅವ್ರಿಗೆ ಏಟಿರ್ಬೇಕಿತ್ತು? ಹೀಗಾಗಿ ರಾಮಕೃಷ್ಣಾದಿಗಳಿಗೆ ಏನೆಲ್ಲ ಇದ್ರು ಸಹಿತ ಅವರಿಗೆ ದೇಹನೇ ನಾನು. ಆಮೇಲೆ ಈ ಲೌಕಿಕ ಸಂಪತ್ತ ಸಂಬಂಧಗಳು ನನ್ನವು ಅನ್ನವು ಅವ್ರಿಗೇನು ಇದ್ದಿದ್ದಿಲ್ಲ. ಒಂದ್ ವೇಳೆ ಅವರಿಗೆ ಬ್ರಹ್ಮ ಅಂತಿದ್ರಿ ಅಂತಂದ್ರ ಜೀವ ಬ್ರಹ್ಮ ಒಂದೇ ಅಂತೀರಿ. ಆ ಜೀವ ಬ್ರಹ್ಮ ಒಂದೇ ಹೆಂಗ್ ಸಂಭವಿಸ್ತದ? ಇದನ್ನು ನಮಗೆ ತೊಡಕು. ನಮಗ್ ನಾನು ನನ್ನದು ಹಿಡಿದು ಅಂಗಾಲ ಹಿಡಿದು ಹಳ್ಳೆತಿತನ ತುಂಬ್ಯದ. ನಿನಗ್ ಬ್ರಹ್ಮ ಬ್ರಹ್ಮ ಅಂತ ಹೇಳಕತ್ತೀರಿ. ನನಗಿದು ಹೆಂಗ್ ಸಂಭವಿಸ್ಬೇಕು, ಇದು ಹೆಂಗ್ ನಾನು ತಿಳ್ಕೊಳ್ಳಿ? ನೋಡ್ರಿ ಎಂತ ಸ್ಟೇಜಿಗೆ ತಂದಿಟ್ಟನೀಗ. ಇವೇನ್ ದೊಡ್ಡ ಡೌಟ್ಗಳು ಅಲ್ಲಿವು. ಎಲ್ಲಾ ತತ್ವ ತಿಳಿದ ಮೇಲೂ ನಾ ಬ್ರಹ್ಮ ಅನ್ನೋದು ತಿಳ್ಕೊಳಕ್ ಇವು ಏನದೋ ಭಾರಿ ದೊಡ್ಡ ತೊಡಕುಗಳು ಅಲ್ಲಿವು. ಇವೇ ನಮಗ್ ಏನ್ ಮಾಡ್ಲಕತ್ತವ? ಇಟ್ಕೊಂಡು ಕೂತೆವು ಅಂತಂದ್ರ ಇವೇ ನಮಗ್ ಮುಂದುವರಿಲಕ್ ಬಿಡಂಗಿಲ್ಲ. ಇವುಗಳನ್ನು ಸರಿಸಬೇಕಾಗ್ಯದ ಅಷ್ಟೇ. ಮುಂದೇನಂತನ, ಸೃಷ್ಟಿಯ ಆದಿಯಲ್ಲಿ ಮಾವಿನಕಾಯಿ ಪಕ್ವವಾಗಿ ಹಣ್ಣಾಗುವಂತೆ ಈ ಸೃಷ್ಟಿ ಒಳಗ ಜೀವಿಗಳು ಏನದವ, ಈ ಸೃಷ್ಟಿ ಒಳಗಿನ ಜೀವಿಗಳು ನೀವೇ ಹೇಳಿರಿ, ನೀವು ಹೇಳಿದ ಪ್ರಕಾರ ಈ ಸೃಷ್ಟಿಗಿಂತ ಮೊದಲು ಒಂದು ಸೃಷ್ಟಿ ಇತ್ತು. ಈ ಸೃಷ್ಟಿಗಿಂತ ಮೊದಲು ಒಂದು ಸೃಷ್ಟಿ ಇತ್ತು. ಆ ಸೃಷ್ಟಿ ಪ್ರಳಯ ಆದ್ಮೇಲೆ ಈ ಸೃಷ್ಟಿ ಮತ್ತೆ ನೆಕ್ಸ್ಟ್ ಸೃಷ್ಟಿ ಆಗ್ಯದ. ಸೃಷ್ಟಿ ಆಗ್ತದ, ಸ್ಥಿತಿ ಆಗ್ತದ, ಲಯ ಆಗ್ತದ. ಸ್ಥಿತಿ ಆಗ್ಯದಂದ್ರೆ ಪಾಲನೆ. ಆಯಾ ಜೀವಿಗಳ ಕರ್ಮಕ್ಕನುಸಾರವಾಗಿ ಸುಖ ದುಃಖ ಕೊಡದೆ ಸ್ಥಿತಿ. ಸೃಷ್ಟಿ ಆಗ್ತದ, ಸ್ಥಿತಿ ಆಗ್ತದ, ಲಯ ಆಗ್ತದ. ಹಿಂದಿನ ಸೃಷ್ಟಿ ಒಳಗಿರಂತ ಜೀವಿಗಳು ಮಾಡಿದ ಪಾಪಕರ್ಮಗಳು ಯಾವಾಗ ಆ ಬ್ರಹ್ಮನಲ್ಲಿ ಆ ಅವಿದ್ಯೆ ಆ ಮಾಯೆ ಏನ್ ಮಾಡ್ತದ? ಅವಿದ್ಯೆ ಜೀವಿಗಳೊಳಗಿರುವಂತ ಕರ್ಮಗಳನ್ನ ಗಂಟು ಕಟ್ಕೊಂಡು ಮೂಲ ಮಾಯೆಯೊಳಗ ಹೋಗಿ ಸೇರ್ಕೊತದ. ಆ ಮಾಯೆ ಹೋಗಿ ಬ್ರಹ್ಮಾಂಡಗತವಾದ ಮಾಯೆ ಹೋಗಿ ಆ ಬ್ರಹ್ಮನಲ್ಲಿರುವ ಅವನ ಹಣಿ ಒಳಗೆ ಟಿಕ್ಳಿ ಅದಲ್ಲ, ಆ ಟಿಕ್ಳಿಗತ್ಲೆ ಇರುವಂತ ಮೂಲ ಪ್ರಕೃತಿ ಒಳಗೆ ಹೋಗಿ ಈ ಕರ್ಮಗಳು ಸೇರ್ಕೋತಾವ. ಸೇರ್ಕೊಂಡ ಮೇಲೆ ಏನಾಗ್ತದ? ಆ ಕರ್ಮಗಳು ಅವು ಹಂಗೆ ಇರಲ್ಲ. ಆ ಕರ್ಮಗಳು, ಆ ಜೀವಿಗಳ ಕರ್ಮಗಳು ಫಲ ಕೊಡುವುದಕ್ಕೆ ಪಕ್ವವಾದಾಗ ಆ ಮೂಲ ಪ್ರಕೃತಿಯ ಗರ್ಭದಲ್ಲಿರುವ ಈ ಜೀವಿಗಳ ಕರ್ಮಗಳು ಹೆಂಗದವು ಅಂದ್ರೆ ಹುಲ್ಲಿನಾಗ ಮುಚ್ಚಿಟ್ಟು ಮಾವಿನಕಾಯಿ ಇದ್ದಂಗದವು. ಆ ಹುಲ್ಲಿನಾಗ ಮುಚ್ಚಿಟ್ಟು ಮಾವಿನಕಾಯಿ ಮುಂದೆ ಯಾವಾಗ ಹಣ್ಣು ಆಗ್ತದ, ಆ ಹಣ್ಣಾದಾಗ ಅವು ಮತ್ತೆ ಹೊರಗೆ ಬರ್ತಾವ. ಆ ಮೂಲ ಪ್ರಕೃತಿ ಮಾತೆ ಆ ಬ್ರಹ್ಮನ ಹಣಿ ಮೇಲೆ ಒಂದು ಪ್ರಕೃತಿ ಅಂತ ಏನದಲ್ಲ, ಅದೇ ಏನಾಗ್ತದ ಮತ್ತೆ ಪಂಚಭೂತಾತ್ಮಕ ಜಗತ್ತಾಗಿ ಸೃಷ್ಟಿ ಆಗ್ತದ. ಆ ಸೃಷ್ಟಿಗೆಲ್ಲ ಮಾಯೆ ಎನ್ನುವ ಒಡತಿ, ಆ ಮಾಯೆಗೆ ಒಬ್ಬ ರಾಜ್ಯ ಈಶ್ವರ, ಮತ್ತ ಅದ್ರೊಳಗ 84 ಲಕ್ಷ ಜೀವರಾಶಿಗಳು. ಆ ಜೀವರಾಶಿಗಳಿಗೆ ಜೀವನೇ ರಾಜ, ಮತ್ತೆ ಅವಿದ್ಯೆನೇ ಅದಕ್ಕೆ ರಾಜ್ಯ. ರಾಜ್ಯ ಮತ್ತು ರಾಜ ಅವೇ ರಾಜರಾಣಿಯರು, ಶಿವಶಕ್ತಿ ಅಂತ ಅಂತೀವಲ್ಲ, ಹಿಂಗ ಬರ್ತಾವೆವು. ಹಿಂಗಾಗಿ ಜೀವಿಗಳದೇನದ ಲೀಲೆ ಅದ. ಮತ್ತೆ ನಿಮಗೇನ್ ಅನಿಸ್ತದಪ್ಪ ಅಂತಂದ್ರೆ, ನಿಮಗೇನ್ ಅನಿಸ್ತದ? ಒಂದೇ ಸಲ ಪ್ರಶ್ನೆ ಬಂದ್ಬಿಡ್ತದ. ಏನು ಪ್ರಶ್ನೆ ಅಂತಂದ್ರೆ, ಅಲ್ರಿ ಜಗತ್ತು ಹಿಂದಿನ ಜಗತ್ತಿನ ಜೀವಿಗಳ ಕರ್ಮಗಳು ಫಲ ಪಕ್ವವಾದಾಗ ಮುಂದಿಂದ ಸೃಷ್ಟಿ ಆಗ್ತದ ಅಂತ ಹೇಳ್ಕೊತ ಹೋಗ್ತೀರಿ. ಫಸ್ಟಿಗೆ
ಒಂದು ಜಗತ್ತು ತಯಾರು ಮಾಡ್ಯಾನ ಬ್ರಹ್ಮ ಅಂತಿರಲ್ಲ, ಆ ಫಸ್ಟಿನ ಜಗತ್ತು ತಯಾರು ಮಾಡ್ಬೇಕಾದ್ರೆ ಆ ಜಗತ್ತಿನೊಳಗೆ ಯಾವ ಜೀವಿಗಳಿದ್ರು, ಯಾವ ಜೀವಿಗಳ ಕರ್ಮಗಳಿದ್ದು ಅಂತ ಪ್ರಶ್ನೆ ಬರ್ತದಲ್ರಿ. ಸೀರಿಯಲ್ ನಂಬರ್ 1, 2, 3, 4, 5, 6 ಇದ್ದಾಗ ಈಗ ಎರಡನೇ ಸೃಷ್ಟಿ ಮಾಡುವಾಗ ಒಂದನೇ ಸೃಷ್ಟಿ ಒಳಗೆ ಇದ್ದಂತ ಜೀವಿಗಳ ಕರ್ಮಗಳ ಫಲದಿಂದ ಎರಡನೇ ಬ್ರಹ್ಮಾಂಡ ಪಿಂಡಾಂಡ ತಯಾರಾಯ್ತು ಅಂತ ಹೇಳ್ತೀರಿ, ಒಪ್ಕೋತೀನಿ. ಒಂದನೇದು ತಯಾರು ಮಾಡ್ಬೇಕಾದ್ರ ಅದರಿಂದ ಯಾವಿದ್ದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಏನದಂದ್ರೆ ಇದು ಸೃಷ್ಟಿ ಏನದ ರೇಖೆ ಅಲ್ಲ, ರೇಖೆಯ ರೂಪ ಇಲ್ಲ. ಒಂದು ರೇಖೆ ಇತ್ತಂದ್ರೆ ಅದಕ್ಕೆ ಆರಂಭಿಕ ಬಿಂದು ಅಂತಿಮ ಬಿಂದು ಅಂತ ಇರ್ತದ. ಇದು ಸೃಷ್ಟಿ ಅದು ಏನ ರೇಖೆ ಇದ್ದಂಗಿಲ್ಲ, ಇದು ಚಕ್ರಾಕಾರ ಅದ. ಬ್ರಹ್ಮಾಂಡ ಪಿಂಡಾಂಡಗಳದ್ದು ಇದೇನದ ಸೃಷ್ಟಿಯ ಚಕ್ರ ಅಂತಾರೆ ಇದಕ್ಕೆ. ಈ ಚಕ್ರ ಹೆಂಗಿರ್ತದ? ಜಲಚಕ್ರದ ಉದಾಹರಣೆ ಕೊಡ್ತಾರ ಅವರು. ಸಮುದ್ರದ ನೀರು ಮೋಡವಾಗಿ ಆಕಾಶದಾಗ ಹೋಗಿ ಗಾಳಿಯ ಪ್ರಭಾವದಿಂದ ಅದು ಜಗತ್ತಿಗೆ ಎಲ್ಲಾ ಕಡೆ ಚದುರಿ, ಅದು ನೀರು ಎಲ್ಲಾ ಕಡೆ ಮಳೆಯಾಗಿ ಬಿದ್ದು ಆ ಹೊಳೆಯ ಹಳ್ಳ ಏನೆಲ್ಲ ಆಗಿ ಆ ನದಿಗಳ ಮೂಲಕ ಮತ್ತೆ ಸಾಗರಕ್ಕೆ ಬಂದು ಸೇರ್ತದ, ಮತ್ತೆ ಮೋಡ ಹತ್ತದ, ಮತ್ತೆ ಮಳೆ ಹತ್ತದ, ಮತ್ತೆ ಹಳ್ಳ ಕೊಳ್ಳಗಳ ಮೂಲಕ ಮತ್ತೆ ಬಂದು ಆ ಸಾಗರಕ್ಕೆ ಸೇರ್ತದ. ಹಿಂಗಿದು ಜಲಚಕ್ರ. ಹಾಂಗಿದು ಏನದು ಸೃಷ್ಟಿಯ ಚಕ್ರ ಇದು. ಈ ಚಕ್ರದೊಳಗ ಯಾವ ಬಿಂದುಗಳ ರಾಶಿನೇ ಅಲ್ಲ ಚಕ್ರ. ಟಿಕ್ಕಿ 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 ಎಲ್ಲ ಕೂಡ ಚಕ್ರ ಆಗ್ಯದ, ಟಿಕ್ಕಿ ಟಿಕ್ಕಿ ಎಲ್ಲ ಕೂಡ ಲೈನ್ ಆಗ್ಯದ. ಒಂದು ಬಿಂದು ಅನೇಕ ಬಿಂದುಗಳು ಒಂದೇ ಸಾಲಿನಿಟ್ಟಲಿಟ್ಟಾಗ ಒಂದು ರೇಖೆ ಆಗ್ತದೆ, ವೃತ್ತಾಕಾರವಾಗಿ ಇಟ್ಟಾಗ ಅದು ವೃತ್ತ ಆಗ್ತದ. ಅದು ವೃತ್ತದೊಳಗ ಯಾವ ಬಿಂದು ಮೊದಲಿಂದಂತೀರಿ? ರೇಖೆ ರೂಪದಲ್ಲಿ ಇತ್ತು, ಗೆರಿ ಇತ್ತು, ಒಂದು ಬಡಿಗೆ ಇದ್ದಂಗಿತ್ತು ಅಂತಂದ್ರೆ ಬಡಿಗೆಗೆ ಈ ತುದಿ ಆ ತುದಿ ಅಂತ ಹೇಳ್ಬಹುದು. ಅದೇನದ ವೃತ್ತಾಕಾರದ, ವೃತ್ತದೊಳಗಿನ ಬಿಂದು ಯಾವ ವೃತ್ತ ಇದು ಯಾವ ಬಿಂದು ಮೊದಲಿಂದಂತೀರಿ, ಯಾವ ಬಿಂದು ಲಾಸ್ಟಿಂದಂತೀರಿ? ಅದಕ್ಕೆ ಎಲ್ಲ ಓಸು ಅವು ಆರಂಭ ಅಂತಿಮ ಅಂತ ಇರಂಗಿಲ್ಲ. ಯಾವುದೇ ಒಂದು ಬಿಂದು ಹಿಡಿದ್ರಿ ಅಂತಂದ್ರ ಅದನ್ನ ನೀವು ಉತ್ತರದ ಬಿಂದು ಅಂದ್ರೆ ಮುಂದಿಂದ ಅನ್ಕೊಂಡ್ಬಿಟ್ರಿ ಅಂತಂದ್ರ ಆ ಉತ್ತರದ ಬಿಂದುವಿಗೆ ಅಲ್ಲಿರುವ ಜೀವಿಗಳ ಸೃಷ್ಟಿ ಆಗುವುದಕ್ಕೆ ಅದರ ಹಿಂದಿರುವ ಬಿಂದು ಪೂರ್ವದ ಬಿಂದು. ಮತ್ತೆ ನೀವು ಯಾವದಕ್ಕ ಪೂರ್ವದ ಬಿಂದುವಿನಿಂದ ಉತ್ತರದ ಬಿಂದು ಸೃಷ್ಟಿ ಆಗ್ಯದಂತಂದ್ಮೇಲೆ ಮತ್ತೇನಾಯ್ತು? ಆ ಉತ್ತರದ ಬಿಂದು ಏನಾಗ್ತದ? ತನ್ನ ಮುಂದಿನ ಬಿಂದುವಿಗೆ ಅದು ಪೂರ್ವದ ಬಿಂದು ಆಗ್ತದೆ. ತನ್ನ ಮುಂದಿನ ಸೃಷ್ಟಿಗೆ ಅದು ಪೂರ್ವದ ಸೃಷ್ಟಿ ಆಗ್ತಿರ್ತದೆ, ತನ್ನ ಹಿಂದಿನ ಸೃಷ್ಟಿಗೆ ಅದು ಉತ್ತರದ ಸೃಷ್ಟಿ ಆಗ್ತದೆ. ಒಂದೇ ಬಿಂದು ಏನಾಗ್ತದ ಅಂತಂದ್ರ ಪೂರ್ವನೂ ಅದೇ ಆಗ್ತದ, ಉತ್ತರನೂ ಅದೇ ಆಗ್ತದೆ. ಹಿಂದಿನ ಬಿಂದುವಿಗೆ ಹಿಂದಿನ ಸೃಷ್ಟಿಗೆ ಇದು ಉತ್ತರ, ಮುಂದಿನ ಸೃಷ್ಟಿಗೆ ಪೂರ್ವ. ಇದೇನದ ಚಕ್ರಾಕಾರದ ಸೃಷ್ಟಿ ಇದು. ಹಿಂಗಾಗಿ ಇಲ್ಲಿ ಏನ್ ಹೇಳ್ತಾನ? ಸೃಷ್ಟಿಯ ಆದಿಯಲ್ಲಿ ಮಾವಿನಕಾಯಿ ಪಕ್ವವಾಗಿ ಹಣ್ಣಾಗುವಂತೆ ಎಲ್ಲ ಇದು ಬೇರೆ ಯಾರು ಹೇಳಿದ್ದಲ್ಲ, ಆ ಗುರುಗಳು ಹೇಳಿದ್ದೆ. ವಿಚಾರ ಚಂದ್ರೋದಯದೊಳಗಿನ ವಿಚಾರ ತಗೊಂಡು ಇಲ್ಲಿ ವಿಚಾರ ಸಾಗರದಾಗ ತಂದು ಸುರು ಬಿಟ್ಟದ ಮುಂದ. ಪ್ರಾಣಿಗಳ ಕರ್ಮಗಳು ಪಕ್ವವಾದಾಗ ಯಾವಾಗ ಭೋಗ ಕೊಡಲು ಸಮ್ಮುಖವಾಗುತ್ತವೆಯೋ ಆವಾಗ ಆಪ್ತ ಕಾಮನಾದ ಈಶ್ವರ ಸೃಷ್ಟಿ ಆಗ್ತಾನ. ಜಗತ್ ಸೃಷ್ಟಿ ಮಾಡ್ಬೇಕಂದ್ರೆ ಈಗ ಹೋಟೆಲ್ ಕಟ್ಟಿದ್ಮೇಲೆ ಅಲ್ಲಿ ಒಬ್ಬ ಹೋಟೆಲ್ ಮ್ಯಾನೇಜರ್ ಅಂತ ಇಟ್ಕೋತೀರಾ ಇಲ್ಲ? ನೀವು ಒಂದು ಹೋಟೆಲ್ ಮಾಲಕರಾಗಿ ಒಂದು ಹೋಟೆಲ್ ಕಟ್ಟಿದ್ರಿ ಅಂತಂದ್ರೆ ಅಲ್ಲಿ ಹೋಟೆಲ್ ಮ್ಯಾನೇಜರ್ ಅಂತ ಒಬ್ಬನ ಇಟ್ಕೋತೀರಾ ಇಲ್ಲ? ಅವ ಹೋಟೆಲ್ ಮ್ಯಾನೇಜರ್ ಅಂತ ತರ್ತೀರಿ. ಅವ ಬ್ರಹ್ಮನೇ ಹೋಟೆಲ್ ಮ್ಯಾನೇಜರ್. ಈ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಮಾಡೋದು ಪಾಲನ ನೀನೇ ಮಾಡತ್ತೇಳಿ ಅವನಿಗೆ ಒಪ್ಪಿಸ್ತಾರ.
ಆಪ್ತ ಕಾಮನಾದ ಈಶ್ವರನು ಕೂಡ ಏನ್ ಮಾಡ್ತಾನೆ, ಪ್ರಾಣಿಗಳ ಕರ್ಮಾನುಸಾರವಾಗಿ ನಾನು ಜಗತ್ತನ್ನು ಉತ್ಪತ್ತಿ ಮಾಡುತ್ತೇನೆ. ಅವ ಮ್ಯಾನೇಜರ್ ಆಗಿ ಬಂದು ಅವ ಸುಮ್ ಕುಂದಿರ್ತಾನೇನು, ಆ ಹೋಟೆಲ್ದಾಗ ಮತ್ತೆ ಬೇರೆ ಕೆಲಸದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತಾನ, ಕಿರಾಣಿ ತರ್ತಾನ, ಅದ್ರೊಳಗೆ ಫರ್ನಿಚರ್ಸ್ ಮಾಡ್ತಾನ, ಹಾಂಡೆ ಎಲ್ಲ ತಂದು ಅಡಿಗೆ ಮಾಡಿ ಅವ ಕೆಲಸ ಚಾಲು ಮಾಡಿಬಿಡ್ತಾನ. ಯಾವ್ದ್ರ ಸಂಕಲ್ಪ ಅಂತಂದ್ರೆ ಹಿಂದಿನ ಜೀವಿಗಳ ಕರ್ಮಗಳು ಫಲ ಕೊಡುವಂತ ಪಕ್ವವಾದಾಗ ಈಶ್ವರನಲ್ಲಿ ಇವೆಲ್ಲ ಸಂಕಲ್ಪಗಳು ಉಂಟಾಗ್ತವ. ಆ ಸಂಕಲ್ಪದಿಂದ ಮತ್ತೊಂದು ಜಗತ್ತಿನ ಉತ್ಪತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ನಾನು ಏಕನಿದ್ದೇನೆ, ಬಹುರೂಪನಾಗಬೇಕೆಂಬ ಸಂಕಲ್ಪ ಉಂಟಾಗುತ್ತದೆ. ಜೀವಿಗಳ ಕರ್ಮಗಳ ಫಲಗಳು ಪಕ್ವವಾದಾಗ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಜಗತ್ತು ಉತ್ಪತ್ತಿಯಾಗುತ್ತದೆ. ಇದೆಲ್ಲ ಏನು ವಿಚಾರ ಚಂದ್ರೋದಯದ ಪಾಠ ಇದು, ಇದೇನು ಹೊಸದಲ್ಲ, ಇದು ಮೊದಲು ಹೇಳ್ಕೊಂಡೇ ಬಂದೀವಿ ನಾವು. ಹಿಂದಿನ ಜಗತ್ತು, ಹಿಂದಿನ ಸೃಷ್ಟಿ ಏನದ, ಮುಂದಿನ ಸೃಷ್ಟಿಗೆ ಪೂರ್ವದ ಸೃಷ್ಟಿ ಆಗಿರುತ್ತದ. ಮತ್ತ ಇಂದಿನ ಸೃಷ್ಟಿ ಏನಾಗ್ಯದ, ಮುಂದಿನ ಸೃಷ್ಟಿಗೆ ಪೂರ್ವದ ಸೃಷ್ಟಿ ಆಗಿರ್ತದ. ಇಂದಿನ ಸೃಷ್ಟಿ ಹಿಂದಿನ ಸೃಷ್ಟಿಗೆ ಉತ್ತರದ ಸೃಷ್ಟಿ ಆಗಿರ್ತದ. ಮುಂದಿನ ಸೃಷ್ಟಿ ಇಂದಿನ ಸೃಷ್ಟಿಗೆ ಉತ್ತರದ ಸೃಷ್ಟಿ ಆಗಿರ್ತದ. ಅದಕ್ಕ ಇಲ್ಲಿ ಎರಡದವಪ್ಪ, ಒಂದೇ ಹೆಂಗಾಗ್ತದ, ಜೀವಿಗಳು ಉದ್ಧಾರ ಆಗ್ಲಿಕ್ಕೆ ಬಂದಾರ, ಜೀವಿಗಳು ತಮ್ಮ ಕರ್ಮ ಫಲ ಭೋಗ ಮಾಡ್ಲಿಕ್ಕೆ ಬಂದಾರ. ಬ್ರಹ್ಮ ಅವನೇನು ಉದ್ಧಾರ ಮಾಡ್ಲಕತ್ ಬಂದವದನ. ಬ್ರಹ್ಮ ಈ ರೀತಿಯಾದ ಯಾವ ಕರ್ಮಫಲ ಭೋಗದ ಸಲುವಾಗಿ ಅವ ಬಂದಿಲ್ಲ ಅಂತೇಳಿ ಆರೋಪ ಅಪವಾದ ಅಂತೇಳಿ ಏನು ಪಾಠ ಅದ, ಎರಡನೇ ಕಲಾ, ಅದಕ್ಕೆ ಸಂಬಂಧಪಟ್ಟಂಥದ್ದು ಒಂದಿಷ್ಟು ಹೇಳ್ತಾರ. ಏನ್ ಹೇಳ್ತಾರ, ಟೈಮ್ ಆಯ್ತಾ, ಭಾಳ ಟೈಮ್ ಆಯ್ತು. ಆರೋಪ ಅಪವಾದ ಇದು ನಾಳೆ ತಗೊಳಂ, 8 ಗಂಟೆ ಮೇಲೆ ಆಗಿಬಿಡ್ತದೆ, 8-11 ನಾಳೆಗೆ ತಗೊಳಂ. ಏನ್ ಹೇಳಮ್ ಇನ್ನೊಂದು ಸ್ವಲ್ಪ, ನಾಳೆಗೆ ಹೇಳಮ್. 8 ಗಂಟೆ ಮೇಲೆ ಆಯ್ತು ಅಂದ್ರೆ ಪಾಪದ ಕೆಲಸ. 9 ನಾಷ್ಟ ಮಾಡ್ಬೇಕಾರೆ ಎಲ್ಲರೂ, 8:30 9 ತನಕ ನಾವೇ ಹೇಳ್ಕೊತ್ ಕೂತ್ರು, ಊಟ ನಾಷ್ಟ ಎಲ್ಲ BP ಶುಗರ್ ಇದ್ದವ್ರಿಗೆ ತ್ರಾಸ ಆಗ್ತದ. ಮಲ್ಲಪ್ಪ ಹುಲ್ಲೂರು ಗುರುಗಳೇ, ಎಲ್ಲಿದ್ರಿ ನೀವು? ಬಹಳ ದಿನ ಆಯ್ತು ಬಂದಿಲ್ಲ. ಸಮಸ್ಯೆದಾಗ ಸಿಕ್ಕಾಕೊಂಡ್ರಿ. ಸಮಸ್ಯೆದಾಗ ಸಿಕ್ಕಾಕೊಂಡವ್ರೇ ಬೇರೆ, ನೀವೇ ಬೇರೆ. ನೀವು ಶುದ್ಧ ಬ್ರಹ್ಮ. ನೀವು ಸಾಕ್ಷಿ ಆಗ್ಬಿಡ, ಸಾಕ್ಷಿಯಾಗಿ ನೋಡಿದ್ರ ನೀವೇ ದೇವ. ಸಾಕ್ಷಿ ಆಗ್ಬಿಡ್ರಿ, ಅದ್ರೊಳಗೆ ಕೂಡ್ಕೊಂಡ್ರಿ ಏನಾಗ್ತದ, ಜೀವ ಆಗ್ತೀರಿ, ಸುಖ ದುಃಖ ಚಾಲು ಆಗ್ಬಿಡ್ತಾವ. ಸಾಕ್ಷಿಯಾಗಿ ನೋಡಿ ಏನ್ ನಡೆದದ. ನಮ್ಗೇನ್ ಗಂಟು ಹೋಗ್ತದೆ ಇಲ್ಲಿ ಕೂತಲ್ ವಿಚಾರ ಸಾಗರದಾಗ ಹೇಳಿದ್ದು ನಿಮ್ಗೆ ಹೇಳ್ತೀವಿ. ಇದೇನಾದ್ರೆ ಉಪಯೋಗ ಆಗ್ತದೆ ಉಪಯೋಗ ಮಾಡ್ಕೊರಿ ಅಂತ ಅಷ್ಟೇ. ಮೆಡಿಕಲ್ ಸ್ಟೋರ್ದವ್ರು ಇದ್ದಂಗ ಮೆಡಿಸಿನ್ಸ್ ಕೊಡೋರು ನಾವು. ಈ ಮೆಡಿಸಿನ್ಸ್ ಏನಾದ್ರು ಉಪಯೋಗ ಆಗ್ತವೇನೋ. ನಿಮ್ ಸಮಸ್ಯೆ ಗಾಂಭೀರ್ಯದ ಬಗ್ಗೆ ನಮಗ ಆ ಡಾಕ್ಟರ್ಗೆ ಗೊತ್ತಾ, ರೋಗಿ ಗೊತ್ತಾ, ಮೆಡಿಕಲ್ ಸ್ಟೋರ್ದವ್ರು ಇದ್ದಂಗ ಈ ಮೆಡಿಸಿನ್ಸ್ ನಿಮ್ಗೆ ಏನಾರು ಉಪಯೋಗ ಆಗ್ತವೆ. ನೀವು ಸಾಕ್ಷಿ ಆಗೋದು ಬಿಟ್ಟು ನೀವೇನಾಗ್ಬಿಟ್ಟಿರಿ, ಹೋಗಿ ಪಾರ್ಟಿ ಆಗಿಬಿಟ್ಟಿರಿ, ಅದು ನಿಮಗೆ ತ್ರಾಸ ಕೊಡ್ಲಕತ್ತು. ಸಾಕ್ಷಿಯಾಗಿ ಏನ್ ನಡೆದ ನಡೀಲಿ, ಏನಾಗ್ತದ ಅಲ್ಲಿ, ಬರೋದು ಬರ್ತದ, ಇರೋದಿರ್ತದ, ಹೋಗೋದು ಹೋಗ್ತಿರ್ತದ. ಯಾವುದಕ್ಕೂ ನಾವು ಸಂಬಂಧ ಇಲ್ಲ. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರಿ ಅಂತಂದ್ರ ಇದೇ ಕ್ಷಣನೇ ನಿಮ್ಮ ಸಮಸ್ಯೆಯಿಂದ ಪಾರಾಗಿಬಿಡ್ತೀರಿ. ನೀವು ಪ್ರಯತ್ನ ತಾನೇ ಬೆನ್ನು ಹತ್ತಿದ್ರ ಅದಕ್ಕ ಮಾಯೆ ಬಂದು ಅಲ್ಲಂ ಪ್ರಭುವಿಗೆ ತೆಕ್ಕಿಗೆ ಬೀಳಕತ್ತರ ನಾವು ಯೋಮ ಕಾಯರಾಗಿರ್ಬೇಕಂತ. ಅದ್ರ ಕೈಗೆ ಸಿಗ್ಲಾರ್ದಂಗೆ ಇರ್ಬೇಕು ನಾವು. ಮಾಡ್ಬೇಕಷ್ಟೇ.
ಪ್ರಯತ್ನ ಮಾಡಿ ಏನು ಎಲ್ಲಾ ಕಾಲ ಒಂದೇ ತರ ಇರಂಗಿಲ್ಲ, ಇದೇ ತರ ಇರಂಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸದಾಗ ಮತ್ತೆ ಸಮಸ್ಯೆ ಬಗೆಹರುತ್ತ ಅಂತಾನೆ ಸರಿ ಹೋಗ್ಬಿಡ್ತಾವ. ಬಗೆಹರಿಲಿಲ್ಲ ಅಂದ್ರೂ ಅವು ಅಷ್ಟೇ ನಿವೃತ್ತಿ ರೂಪದಲ್ಲಿ ಇರ್ತಾವ. ಕೆಲವೊಂದು ಬಗೆಹರಿಲಿರೋ ಸಮಸ್ಯೆಗಳು ನಿವೃತ್ತಿ ರೂಪದಾಗ ಇರ್ತಾವ. ಬಗೆಹರಿದ ನಾಶ ಆಗಿ ಹೋಗಂತ ಸಮಸ್ಯೆ ನಾಶ ಆಗಿ ಹೋಗ್ಬಿಡ್ತಾವ. ಸೂರ್ಯನಿಲ್ಲದ ಆಕಾಶ ಆದಂಗಾಗ್ಯದಿದು. ನಮ್ ಶುದ್ಧ ಬ್ರಹ್ಮ ಪೀಠ ಯಾರ್ರಿ ಮಲ್ಲಪ್ಪವ್ರಿಗೆ ಏನ್ರಿ ಬರವಲ್ರು ಹೆಂಗ ಏನಿದು ಅಂತ ಮಲ್ಲಪ್ಪವ್ರಿಗೆ ಮಾತಾಡಿಸ್ಬೇಕಾದ್ರೆ ಹಿಂಗ್ ಫೋನ್ನಾಗ ಮಾತಾಡಿಸಿದ್ರೆ ಸರಿ ಹೋಗಂಗಿಲ್ಲ, ನಾನೇ ಸ್ವತಃ ಹೋಗ್ಬೇಕು ಅಂತೇಳಿ ಈ ವಾರ ಆ ಕಡೆ ಬರ್ಬೇಕಂತ ಪ್ಲಾನ್ ಹಾಕೊಳಕತ್ತಿದ್ದೆ. ನೀವೇ ಬಂದ್ರಿ, ಬಹಳ ಸಂತೋಷ, ಸ್ವಾಗತ. ಆಯ್ತು, ಬರ್ತೀನಿ. ಈ ವಾರ ಬರಕತ್ತೀನಿ, ಆ ಕಡೆ ಬರಕತ್ತೀನಿ, ಬರ್ತೀನಿ. ಮಳಿ ಚಳಿ ಬಿಸಿಲು ಇವೇನು ಹೇಳಬಾರ್ದು. ಅದು ಪ್ರಕೃತಿಯ ಕೆಲಸ, ನಮಗ್ ಸಂಬಂಧ ಇಲ್ಲ. ಅದ್ರ ಕೆಲಸ ಅದು ಮಾಡ್ತಿರ್ತದೆ, ನಮ್ ಕೆಲಸ ನಾವು ಮಾಡ್ತಿರ್ತೀವಿ. ಅವಂಗೇ ಆತಿರ್ತಾವ. ಮಳಿ ಆಗಂದ ಬಿಸಿಲು, ಬಿಸಿಲು ಭಾಳ ಅದರಿ, ಬಿಸಿಲು ಕಡಿಮೆ ಆದ್ಮೇಲೆ ಭಾಳ, ಚಳಿ ಭಾಳ ಅದರಿ, ಚಳಿ ಕಡಿಮೆ ಆಗ. ಅದಕ್ಕೆ ಅದು ಪ್ರಕೃತಿ ಕೆಲಸ, ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗೋದು, ಅದ್ರ ಕೆಲಸ ಅದು ಮಾಡ್ತಿರ್ತದೆ. ಒಟ್ಟ ಆ ಪ್ರಕೃತಿಗೆ ಸಂಬಂಧಪಟ್ಟದ್ದು ಕುಂತರು ಸಾಕು, ಅದು ಸುದ್ದಿ ಬಂದೇ ಬಿಡ್ತದ. ಯಾಕ್ರಿ ಮಳಿ ಬಂದಿಲ್ಲ ನೋಡ್ರಿ, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ನೀ ಏನ್ ಮಾಡ್ತೀನಿ, ಹಂಗ ಮಾಡ. ಮಳಿ ಬಂದು ಬರ್ತದೆ ಇಲ್ಲ, ಬಿಸಿಲು ಎಂತ ಪರಿ ಅದ ನೋಡ್ರಿ, ಏನ್ ಮಾಡ್ಬೇಕು, ಎಂತ ಪರಿ ಹಾಕಿರ್ಲಕ್ಕ ಮಾರಾಯ. ಸುಮ್ಮನೆ ಅದ್ರ ಬಗ್ಗೆ ನೀನ್ ಯಾಕೆ ಚರ್ಚೆ ಮಾಡ್ತೀವಿ? ಅದಕ್ಕೆ ನಮ್ಗೆ ಸಂಬಂಧ ಇಲ್ಲದ ವಿಷಯ. ಅದು ಪ್ರಕೃತಿ ಒಳಗ ಏನಾಗ್ಬೇಕು ಆಚರ್ತಾವ, ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಬಿಸಿಲು ಬಹಳ ಆಯ್ತು, ಒಂದು ಕ್ಯಾಪ್ ಹಾಕೋ, ಮಳಿ ಬಹಳ ಆಯ್ತು, ರೇನ್ ಕೋಟ್ ಹಾಕೋ, ಛತ್ರಿ ಹಿಡ್ಕೋ, ನಡಿ. ನಮ್ದು ಹಿಂಗ್ ನಮ್ ಪಾಲಿಸಿ. ಎಂದೂ ಈ ಪ್ರಕೃತಿ ಸಲುವಾಗಿ ಒಂದು ಛತ್ರಿ ಹಿಡಿದಿಲ್ಲ, ಒಂದು ರೇನ್ ಕೋಟ್ ಹಾಕೊಂಡಿಲ್ಲ, ಏನೇನು ಮಾಡಿಲ್ಲ. ನಾನು ಎಲ್ಲಾರು ಹೋಗಿ ದೊಡ್ಡ ಕೆಲಸ ಮಾಡಿದ್ರೆ ಅಲ್ಲ, ಅಂತವೆಲ್ಲ ಏನು ಮಾಡ್ಲಿ. ಮನೆ ಕೂತ್ ಪ್ರವಚನ ಹೇಳೋನು ಯಾವ ಮಳೆ ಯಾವ ಬಿಸಿಲು, ಎಲ್ಲಿ ಹೋಗ್ಬೇಕಂತಲ್ಲ, ಹೋಗ್ಬೇಕು, ಏನು ಮಾಡ್ಬೇಕು ಅಂತ ಏನೇ ಇಲ್ಲ. ಮಾಡೋದೆಲ್ಲ ಮುಗಿದು ಹೋಗ್ಬಿಟ್ಟದ, ಹೋಗೋದು ಬರೋದ ಎಲ್ಲ ಮುಗಿದು ಹೋಗ್ಬಿಟ್ಟದ. ಈಗ ಹೋಗ್ಲಕ್ ಒಂದೇ ಒಂದು ಉಳ್ದದ, ಆ ಕಡೆ ಹೋಗ್ಬಿಟ್ರೆ ಮುಗಿದು ಹೋಗ್ಬಿಡ್ತು. ಇಲ್ಲಿದೇನು ಕೆಲಸ ಉಳ್ದಿಲ್ಲ ಈಗ. ಆನಂದ ಆನಂದ ಆನಂದ. ಪಾಠಕ್ಕ ಬರ್ರಿ ರೆಗ್ಯುಲರ್ ಆಗಿ. ಮನಸ್ಸು ಹಗರಿರ್ತದ, ಮನಸ್ಸು ಸರಿಗಿರ್ಲಾರ್ದಾಗ ಪಾಠಕ್ಕ ಸಮಯ ಕೊಟ್ರಿ ಅಂತಂದ್ರೆ ನಿಮ್ಗ ಹೊಸ ಹೊಸದು ಒಳಗ ವಿಚಾರ ಮಾಡ್ಲಕ್ಕ ಬುದ್ಧಿ ಆಕ್ಟಿವ್ ಆಗ್ತದ, ಟೆಕ್ನಿಕ್ಗಳು ಸಿಗ್ತಾವ. ನಾವು ಹೇಳೇ ನಿಮ್ಗೆ ಉದ್ಧಾರ ಮಾಡೋಕೆಲ್ಲ ನಿಮ್ಮೊಳಗೆ ನಿಮಗೆ ಕೆಲವೊಂದು ಕೌಶಲ್ಯಗಳು ಬೆಳಿತಾವ, ಸಂಶೋಧನೆ ಆರಂಭ ಆಗ್ತದ. ಹೌದಲ್ಲ, ಇವ್ರು ಹೇಳಿದ್ರು, ಮರ್ತು ನಾನು ದುಃಖಿ ಆಗ್ಬಿಟ್ಟೆ, ಮರ್ತು ನಾನು ಟೆನ್ಷನ್ ಬಂದೆ, ಮರ್ತು ನಾನು ಸಿಟ್ಟಿಗೆ ಬಂದೆ, ಇವೆಲ್ಲ ಓಸು ಹೋಗ್ಬಿಡ್ತಾವ. ನಾ ಬ್ರಹ್ಮ ಅದೀನಿ, ಇವೆಲ್ಲ ಏನಿವು ಇರವಿರ್ತಾವ, ಹೋಗ್ತಾವ, ಬರ್ತಿರ್ತಾವ. ನಮ್ದೇನ್ ಕೆಲಸ ಅದ್ರ ಅಂದ್ಬಿಡೋದು ಅಷ್ಟೇ. ನಮ್ ಕಲ್ಯಾಣಪ್ಪರಂತೂ ಫುಲ್ ವೀಕ್ ಆಗಿಬಿಡ್ತಾರೆ. ಏನ್ರಿ ಮಲ್ಲಪ್ಪವ್ರು ಬಂದಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು, ಹೆಂಗ್ ಹಂಗ ಯಾರ್ಯಾರ ಒಬ್ರು ಬಹಳ ದುಃಖದಾಗ ಹೇಳಕತ್ತಾರ ಅಂತಂದ್ರೆ ನಾವೇನ್ ಮಾಡ್ತೀವಿ ಗೊತ್ತರ, ಅಲ್ಲಿ ಹೋಗಿ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಕುರ್ಚಿ ಟೇಬಲ್ ಹಾಕಿ ಕುಂದಿರ್ಸಿ ಆರಾಮ್ ನಿಮ್ ಮನಸ್ಸಿನಾಗ ಇನ್ನ ಏಟ್ ದುಃಖ ಅವ ಎಲ್ಲ ದುಃಖ ಪಟ್ಟು ಒಂದು ಸಾರಿ ಹತ್ತು ಬಿಡ್ರಿ. ನಾಳೆ ಮತ್ತ ಈ ಮುಖ ತೋರಿಸ್ಬಾರ್ದು, ಫ್ರೆಶ್ ಆಗ್ರಿ. ಒಂದ್ 24 ತಾಸು ಟೈಮ್ ಕೊಟ್ಟು ಇನ್ನ ಹೇಳ್ರಿ ಕುಂದಿಸಿ ಅಳಿಸಿ ಸಮಾಧಾನ ಮಾಡಿ ಬಂದ್ಬಿಡ್ತೀವಿ ನಾವು. ಇದು ಅಳೋದ್ರಿಂದ, ದುಃಖ ಪಡೋದ್ರಿಂದ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ ಸಮಸ್ಯೆ ಬಗೆಹರಿತಿತ್ತು. ಚಿಂತೆ ಮಾಡೋದ್ರಿಂದ ಸಮಸ್ಯೆ ಬಗೆಹರಿತಿತ್ತು ಅಂದ್ರ ಡಬಲ್ ಚಿಂತೆ ಮಾಡ್ರಿ ಅಂತೀವಿ ನಾವು. ಯಾಕಂದ್ರೆ ಜಲ್ದಿ ಬಗೆಹರಿಲಿ. ನಮ್ ಚಿಂತೆ, ಉದ್ವೇಗ, ಟೆನ್ಷನ್ ನಾವು ಮಾಡ್ಕೋತೀವಲ್ಲ, ಇದರಿಂದ ಸಮಸ್ಯೆ ಬಗೆಹರಂಗಿಲ್ಲ. ಅದು ಸುಮ್ಮನೆ ಮೌನವಾಗಿ ಅನುಭವಿಸಬೇಕಷ್ಟೇ. ಅದು ಪರಮಾತ್ಮನ ಪ್ರಾರಬ್ಧ, ಆ ಒಂದು ಪ್ರಾರಬ್ಧ ಕರ್ಮದ ಫಲ ಅವ ಕೊಡ್ಲಕತ್ತಾನ, ನಾವು ಮೌನವಾಗಿ ಅನುಭವಿಸ್ಬೇಕು. ಆದ್ರ ಅದು ಯಾರಿಗೆ ಕೊಡ್ತಿರ್ತಾನ? ಅಂತಃಕರಣಕ್ಕೆ ಕೊಡ್ತಿರ್ತಾನ. ಆ ಅಂತಃಕರಣದ ಅಭಿಮಾನಿಯಾದ ಜೀವ ಅಂತೇನು ಅಜ್ಞಾನಿ ಆಭಾಸದನಲ್ಲ, ಅವನಿಗೆ ಕೊಡ್ತಿರ್ತಾನ. ಆಭಾಸ ನಾನಲ್ಲ, ಅಂತಃಕರಣ ನಾನಲ್ಲ, ಸ್ಥೂಲ ಶರೀರ ನಾನಲ್ಲ, ಇದೆಲ್ಲವನ್ನ ನೋಡುವಂತ ಸಾಕ್ಷಿ ಬ್ರಹ್ಮ ನಾನು.
ಸುಮ್ಮನೆ ನೋಡ್ಕೊತಿರ್ಬೇಕು. ಆಭಾಸ ತ್ರಾಸ ಮಾಡ್ಕೊಳಕತ್ತಾನಂತ ಹೇಳಿ ಬ್ರಹ್ಮನ್ ಯಾಕೆ ಕೈ ಬಿಡ್ಬೇಕು? ಹಿಂಗ ಒಂದು ವಿಚಾರ ನೋಡ್ರಿ, ಹೆಂಗ ಅನುಕೂಲ ಆಗ್ತದ ನಿಮಗೆ. ಇದು ಹೆಂಗ ಅನುಕೂಲ ಆಗಲಿಲ್ಲ ಅಂದ್ರೆ ಫೋನ್ ಗೀನ್ ಮಾಡಿ ಚರ್ಚೆ ಮಾಡ್ಬೇಕು. ಹಿಂಗ ಆಲಕತ್ತದಪ್ಪ, ಇಷ್ಟೊಂದು ಆಪ್ತ ಪುರುಷರದಾರ, ಯಾರಿಗೆ ಒಬ್ಬರಿಗೆ ಫೋನ್ ಮಾಡಿದ್ರು ಎಲ್ಲರ ತಲೆ ಒಳಗೆ ನನ್ನ ತಲೆನೇ ದೊಡ್ಡ ಶಾಣೆ, ನಾನೇ ಓಡಿಸಿದ್ರೆ ಈ ಜಗತ್ ನಡೀತದ ಅಂತಿಲ್ಲ. ಸಂಗಟ ಇನ್ನ ಒಂದು 25 ತಲೆಗಳದಾವಲ್ಲ, ಇವ್ರ ಸಂಗಟ ಚರ್ಚೆ ಮಾಡಿದ್ರೆ ನಿಮಗೆ ಟೆಕ್ನಿಕ್ ಸಿಕ್ತವ. ಯಾರೇನ್ ಸಣ್ಣವ್ರಿಲ್ಲ, ಯುಕ್ತಿ. ಮುಂದೆ ಹೇಳಕ್ ಒಂದ್ ಸ್ವಲ್ಪ ನಮ್ಗೆ ಇದಾಗ್ತದ್ರಿ. ನಿಮ್ಗೂ ಮಾಡ್ಬೇಕು ಅಂತ ಭಾಳ ವಿಚಾರ ಮಾಡಿ ಹೆಂಗ ಅದೇನೋ ಯಾರ್ಲಿಂತ ಯಾರಿಗಿ ಏನು ಸೊಲ್ಯೂಷನ್ ಸಿಗಲ್ಲ ಮಲ್ಲಪ್ಪರ. ಇದೊಂದು ಈಗ ತಿಳ್ಕೊಂಡ್ಬಿಡ್ರಿ. ಯಾರ ಮುಂದೆ ಹೇಳಿದ್ರು ಎಲ್ಲರೂ ಅಳಬುರ್ಕ್ರೆ ಸಂಸಾರ ವಿಷಯದಾಗ. ನಮ್ಮ ಸಂಸಾರಕ್ಕೆ ನಾವು ಅಳಬುರ್ಕ್ರೆ, ನಿಮ್ ಸಂಸಾರಕ್ಕೆ ನೀವು ಅಳಬುರ್ಕ್ರೆ. ಈ ಸಂಸಾರ ನಮಗೆ ಸಂಬಂಧ ಇಲ್ಲ. ಇದು ಸುಮ್ಮನೆ ಎಲೆಕ್ಷನ್ ಆಫೀಸ್ ಪ್ರಿಸೈಡಿಂಗ್ ಆಫೀಸರ್ ಎಲೆಕ್ಷನ್ ನಡೆಸಾಗ ಹೆಂಗ್ ಕುಂದಿರ್ತಿರ್ತಾರ ಒಂದ್ ಕುರ್ಚಿಗೆ, ಹೆಂಗ್ ಕೂತು ನೋಡ್ಕೋತಿರೋದು. ಎಲ್ಲರೂ ಚಂದ ಓಟ್ ಹಾಕಿದ್ರು, ಬಂದ್ರು, ಆಫೀಸರ್ಸ್ನು ಚಂದ ಕೆಲಸ ಮಾಡ್ತಿದ್ರಂದ್ರ ನಡೀಲಿ ಪೋಲಿಂಗ್ ಸ್ಟೇಷನ್. ಇಲ್ಲಂದ್ರೆ ಪೋಲಿಂಗ್ ಸ್ಟೇಷನ್ ಬಂದ್ ಮಾಡ್ಕೊಂಡು ಕೂತ್ ಬಿಡೋದ. ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಈ ಕಡೆ ಧ್ಯಾನ ಪೂಜಾ ಪಾಠ ಮಾಡ್ಕೊತ ಕೂತ್ ಬಿಡೋದ. ಜ್ಞಾನ ನಡೆದ್ರೆ ನಡಿಲಿಕ್ಕೆ ಹೋಗಲಕ್ ನಡೆಯಾಕ ಮುಚ್ಚಿಟ್ಟು ಬಿಡಮ್ ಅಂತ ಹೇಳಿ ಪೋಲಿಂಗ್ ಸ್ಟಾಪ್ ಮಾಡ್ಬಿಡೋದು. ಅದು ಚಂದ ನಡೆದ್ರ ಓಕೆ, ಅದು ಚಂದ ನಡೀಲಿಲ್ಲ ಅಂತಂದ್ರ ಬಂದ್ ಮಾಡ್ಕೊಂಡು ನಮ್ ಲೆಕ್ಕದ ನಾವು ಕೂತ್ ಬಿಡ್ಬೇಕು. ತಾನೇ ಬರಬರತ್ತವ, ತಾವು ಬರಬರತ್ತವ. ನೆಕ್ಸ್ಟ್ ಟೈಮ್ ಮತ್ತೆ ಡಬಲ್ ಮಿಲಿಟರಿ ಸಪೋರ್ಟ್ ತಗೊಂಡು ಎಲೆಕ್ಷನ್ ಒಬ್ಬವೇನಾರ ಪಿಟಕ್ಕನ್ನತ್ತಂದ್ರೆ ಗುಂಡಾಕಿ ಕೊಲ್ಲಿ ಬಿಡ್ತಾರ. ಅಂತ ಟೈಮ್ ಬರ್ತದ, ಅಷ್ಟು ಪರ್ಫೆಕ್ಟ್ ಟೈಮ್ ಬರ್ತದ ನಮಗೆ. ಅದು ಬರತನ ಕಾಯ್ಬೇಕಷ್ಟೇ. ಸಹನೆಯಿಂದ ಯಾವಾಗ ತಾಳ್ಕೊಂಡು ಹೋಗ್ತೀವಿ ಆವಾಗ ನಾವೇ ಸಬಲರಾಗ್ಬಿಡ್ತೀವಿ ಮುಂದೆ. ಇನ್ನ ಮಾಡ್ಕೋಬೇಕ, ಇನ್ನ ಅವಶ್ಯಕತೆ ಅದ, ಇನ್ನ ಸಹಿಸ್ಕೋಬೇಕನ್ನೋದು ಅವಶ್ಯಕತೆ ಅದ. ಆಯ್ತು, ಇನ್ನ ಸಹಿಸ್ಕೊಳ್ಳೋ ಮೇಲೆ ಆಯ್ತಾಯ್ತು ಬಾರಪ್ಪ. ಎಷ್ಟು ದಿವಸ ಆಯ್ತು ಮಾರಾಯ ನಿನ್ನ ಕಾಯ್ಲಕತ್ತೀನಿ, ಬಂದೇ ಬಿಡು ಅಂತ ಹೇಳ್ರಿ. ಅಷ್ಟೇ ಬಾರು ಮಾರಾಯ. ಎಷ್ಟು ದಿವಸ ಆಯ್ತು ಕಾಯ್ಲಕತ್ತಿದಿ, ನೀನ್ ಇದ್ದಲ್ಲಿ ಬಾ ಅಂದ್ರೆ ನಾನು ಬರ್ತೀನಿ, ಮತ್ತ ನಾನಿದ್ದಲ್ಲಿ ನೀ ಬರ್ತಿದ್ದ ಬಾ, ಯಾವಾಗ ಬಾ ಅಂತೀವಿ. ಬಾ, ಈ ಶರೀರ ನನಗೆ ಸಾಕು ಮಾಡ್ಯಾರ. ಇದೇನ್ ನಿಮಗ್ ಶರೀರ ಬಾ ಚಲೋ ಏನ್ ಆರಾಮ್ ಇಟ್ಟದೇನ್ರಿ ಇದು ಅಂದಿತೀರ? ಆಯ್ತು ಬಾರಪ್ಪ, ಯಾವಾಗ ಬರ್ತಿ ಬಾರಪ್ಪ. ನನಗ ಒಬ್ರು ಹಿಂಗೆ ಹೇಳಿದ್ರು, ನಿನ್ ಏನ್ ಮಾಡ್ತೀನಿ ನೋಡಂತ. ಮಾಡಪ್ಪ, ಏನ್ ಮಾಡ್ತಿ, ಎಲ್ಲಿ ಬರ್ತಿ, ಯಾವಾಗ ಮಾಡ್ತೀವಿ, ಜಲ್ದಿ ಮುಗಿಸು. ಎಲ್ಲಿ ಯಾವಾಗ ಬರ್ಬೇಕು ಹೇಳು, ನಾ ಬರ್ಲ ನೀ ಬರ್ತ, ಎಲ್ಲಿ ಬರ್ಬೇಕು? ಇಂಥವ್ರ ಕಡೆಯಿಂದ ಹೇಳಿ ಕಳಿಸಿದಿ ಏನೋ ಮಾಡ್ತೀನಿ ಅಂತ, ಅವ್ನು ನೋಡಿ ಏನ್ ಮಾಡ್ತೀನಿ, ಏನ್ ಮಾಡ್ತಪ್ಪ, ಎಲ್ಲಿ ಬರ್ಲೆ, ಈಗ ನೀ ಎಲ್ಲಿದೀಯೋ ಮಾರಾಯ? ನಾ ಎಷ್ಟ್ ದಿವ್ಸ ಆಯ್ತು ಕಾಯ್ಲಕತ್ತೀನಿ, ಏನಾರ ಒಂದ್ ಮಾಡ್ಬೇಕತ್ತ, ಏನು ನಮ್ಮ ಕಡೆಯಿಂದ ಮಾಡ್ಲಕ್ಕಾಗಲ್ಲ. ನೀನಾರ ಒಬ್ಬ ಶೂರ ಸಿಕ್ಕಿದಲ್ಲ, ಏನಾರ ಮಾಡ್ಬೇಕತ್ತ, ಬಾ. ಇಂಥ ವಿಷಯದಾಗ ನಾನು ಏಡಿ ಹಾಕುತ್ತೀನಿ, ನೀನಾರ ಶೂರ ಸಿಕ್ಕಿದಲ್ಲ, ನಿನ್ನ ಮಾತು ಕೇಳಿ ನನಗೆ ಬಲೆ ಖುಷಿ ಆಗಿಬಿಟ್ಟದ. ಬಾ. ಫೋನೇ ಕಟ್ ಮಾಡಿಬಿಟ್ಟು ಮತ್ತೆ ಫೋನೇ ಎತ್ತಲಿಲ್ಲ. ಮತ್ತೆಲ್ಲೋ ಸಿಕ್ಕಾಗ ನಾನೇ ಮಾತಾಡಿಸಿ ಸಮಾಧಾನ ಹೇಳಿ ಕರ್ಕೊಂಡೋಗಿ ಚಾ ನಾಷ್ಟ ಎಲ್ಲ ಮಾಡಿಸಿ, ಸರ್ ಹೆಂಗ್ರಿ ಮನಸ್ನಾಗ ಇಟ್ಕೋಬೇಡ್ರಿ, ನಾನ್ ತಪ್ಪು ಮಾಡಿಬಿಟ್ಟೇನ್ರಿ ಸರ, ಹಿಂಗ ಅನ್ಬಾರ್ದಾಗಿತ್ತು ಸರ ಅಂತಂದ್ರೆ, ಏನ್ ಮಾತಾಡಿದ್ರಿ? ನೀ ಏನ್ ಮಾತಾಡಿಲ್ಲಪ್ಪ, ನಾನೇನ್ ಮಾತಾಡಿದ್ರಿ? ಎಂಜಾಯ್. ಕೆನ್ನಿ ಮೊಸರಾಕಿ ಊಟ ಮಾಡಿಸಿನ ಅವನಿಗೆ, ಏನೋ ಮಾಡ್ಬೇಕನ್ನ ಅವನಿಗೆ. ಮ್ಯಾಲ ಕಾಯೋ ಪರಮಾತ್ಮ ಬೇರೆ ಅದನ. ಇವರೆಲ್ಲ ಏನ್ ಮಾಡಿದ್ರು ಅವ್ರ ಕೈಯಾಗೆ ನಮ್ ಪ್ರಾಣ ಹೋಗೋದಿತ್ತು ಅಂತಂದ್ರೆ ಬಹಳ ಸಂತೋಷ. ಎಲ್ಲೆಲ್ಲ ರೋಡಿಗೆ ಬಿದ್ದು ಸಾಯೋದ್ರ ಬದಲಿ ಒಬ್ಬ ಗೊತ್ತಿದ್ದ ಮನುಷ್ಯನ ಕೈಯಾಗ ಬಿದ್ದು ಸಾಯೋದು ಇನ್ನ ಚಲೋ ಅಲ್ಲ. ಬಾ, ಜಲ್ದಿ ಬಾ ಅಂತ ಹೇಳ್ಬೇಕಷ್ಟೆ.
ಮುಟ್ಟಬೇಕು, ಅವ್ನು ಏನು ಮಾಡ್ಬೇಡ. ಅವ್ರು ಸ್ವತಃ ಅದಲ್ರಿ ಕರ್ಕೊಂಡ್ ಬಂದಿಗೆ ಅವು ಮಾತ್ರ ಮನೆಗೆ ಏನ ಇದನ್ಗಳಿಗೆ ಹೇಳ್ಕೊಂಡು ಊಟ ಮಾಡಿ ಎಲ್ಲ ಇದನ್ನ ಮಾಡಿದ್ವಿ. ಅವನಿಗೆ ರೊಕ್ಕ ಕೊಟ್ಟು ಅವ್ರಿಗೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅದ ಇಲ್ರಿ ಯಾವ್ದಾರ ಒಂದು? ಅಲ್ಲಿ ಒಂದು ಲೆಟರ್ ಕೊಟ್ಟು ಬಿಡ್ರಿ, ನನ್ಗೆ ಏನಾರ ಆಯ್ತು ಅಂತಂದ್ರೆ ಫಸ್ಟ್ ಇದೇ ವ್ಯಕ್ತಿಗೆ ಅರೆಸ್ಟ್ ಮಾಡ್ಬೇಕಾಗ್ತದ ನೋಡ್ರಿ ಅಂತ ಹೇಳಿ ಬಂದ್ಬಿಡ್ರಿ. ನೀವೇನು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅದ್ರಿ, ನಾವು ಎಲ್ಲ ರೂಲ್ಸ್ ಗೊತ್ತದವ್ ನಿಮಗ್. ನಮ್ಗೇನು ಗೊತ್ತಿರ್ಲಾರ್ದೆ ಈ ಜಗತ್ತಿನಾಗ ಇಟ್ಟು ಮೆರಿತೀವಿ. ರೂಲ್ಸ್ ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ನೀವ್ಯಾಕ್ರಿ ಡಿಪ್ರೆಷನ್ದಾಗ ಓದ್ತೀರಿ? ನಾವು ಹೋಗಿ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ದಾಗ ಒಂದು ಲೆಟರ್ ಕೊಟ್ಟು ಒಂದು ರಿಸಿಪ್ಟ್ ಇಟ್ಕೊಂಡ್ಬಿಡ್ರಿ. ಅವ ಏನ್ ಮಾಡ್ತಾನ ನೋಡವ. ಅವನೇನ್ 4 ಕೈ ಯಾವದನ, 8 ಕೈ ಯಾವದನ, ಏನ್ ಕಡ್ಗ ಹಿಡ್ಕೊಂಡ್ ಬರ್ತಾನ, ಗದೆ ಹಿಡ್ಕೊಂಡ್ ಬರ್ತಾನೆ, ಏನ್ ಬಾಂಬ್ ಹಿಡ್ಕೊಂಡ್ ಬರ್ತಾನೆ ನೋಡವ ಯಾವನದ. ಅವನ ಹೆಸರು ಫೋನ್ ನಂಬರ್ ಇದ್ರೆ ಕೊಡ್ರಿ, ನಾನು ನೆಟ್ಟಿಗೆ ಮಾಡ್ತೀನಿ ಅವನಿಗೆ. ಇರ್ಲಿಲ್ಲ, ಬಹಳ ಚಲೋ ಆಯ್ತು. ಮಗಳೇನಂತಾಳ? ಅದಕ್ಕೂ ವ್ಯವಸ್ಥೆ ಮಾಡಮ್ಮ. ವೈಯಕ್ತಿಕವಾಗಿ ಬಾ ಅಂದ್ರ ಪರ್ಸನಲಿನೂ ಬರ್ತೀನಿ, ಮತ್ತ ಅವನಿಗೆ ಆಫೀಸಿಯಲಿ ನೆಟ್ಟಗೆ ಮಾಡಮ್ಮ ಅಂದ್ರೆ ಆಫೀಸಿಯಲಿ ನೆಟ್ಟಗೆ ಮಾಡಮ್. ಎಲ್ಲಾ ರೀತಿಲಿಂತ ನಮ್ಮಲ್ಲಿ ಸೊಲ್ಯೂಷನ್ಸ್ ಅದಾವ. ಮತ್ತೆ ಗುಂಡಾಗಿರಿ ಮಾಡ್ತಿದ್ನಂತಂದ್ರ ಅವ್ರ ಅಪ್ಪನಂತ ಗುಂಡಾಗಳಾರ ನಮ್ಮ. ಏನ್ ಬೇಕಾದ್ ಮಾಡ್ಲಕ್ ಬರ್ತದೆ. ನಮಗೆ ನಮ್ಮದೇ ಆದ ಒಂದು ಸಂಸ್ಕಾರ ಸಂಸ್ಕೃತಿ ಒಳಗೆ ಅದೀವಿ ಅನ್ನೋದಕ್ಕ ಒಂದ್ ಲೆಕ್ಕದಾಗ ಅದೀವಿ. ಅದು ಮೀರ್ತು ಅಂತಂದ್ರ ನಾವು ಏನ್ ಕಡಿಮೆ ಇಲ್ಲ. ಆಫೀಸ್ನಾಗೆ ಹೊಡೆದು ಮರ್ಡರ್ ಮಾಡಿದವ್ರ ಅದೀವಿ ನಾವು. ಆಫೀಸ್ನಾಗ ಹೊಡೆದು ಮರ್ಡರ್ ಮಾಡಿ ಅದರದ್ದು ಒಂದು ಚೂರು ಸಮಸ್ಯೆ ಆಗ್ಲಾರ್ದಂಗ ದಾಟ್ಕೊಂಡು ಬಂದವ್ರ ಅದೀವಿ. ಹೊರಗೆ ಮರ್ಡರ್ ಮಾಡಿದವ್ರು ಅದೀವಿ. ಏನ್ ಬೇಕಾದಾಗಲಿ ಅದು. ಎಲ್ಲ ರೀತಿ ನೀವೇ ಹಿಂದೆ ಇಷ್ಟೊಂದು ಸೈನ್ಯ ಇಟ್ಕೊಂಡು ನೀವ್ಯಾಕೆ ಗಾಬರಿ ಆಗಿರಿ? ಅವ್ರ ಫೋನ್ ನಂಬರ್ ಅದು ಕೊಡ್ರಿ, ಓಸು ಮಂದಿ ಕೂಡ ಜಾಡಿಸ್ತೀವ. ಯಾವ ಮಾತಾಡ್ರಿ ಏನ್ ಹಿಂದ್ ನೋಡ್ರಿ, ಅಲ್ಲಿ ಕಲ್ಯಾಣಪುರ ಎಂತವ್ರ ಅದಾರ ಅಂತ ಬೆಟ್ಟ ಇಟ್ಕೊಂಡು ಕೆಟ್ಟ ಪಕ್ಕ ಹೋಗ್ಬಿಡಮ್ ನಡ್ರಿ, ಅಲ್ಲಿ ಜಾಡಿಸ್ ಬರಕ್. ಬಡಿತಾನ ಗಿಡಿತಾನ ಅಂತ ಹಾಕಿ ಒಂದೇ ಮುಟ್ಟಿದೆ ಅಂದ್ರೆ ನೋಡಲ್ಲ ಅನ್ಸುತ್ತೆ. ಮಕ್ಕಳು ಮರಿ ಆಗ್ಯಾವಲ್ರಿ. ಈಗ ಮಗನ ಸಲುವಾಗಿನ ಗದ್ಲ ಐತ್ರಪ್ಪ. ಈಗ ಅವ ಮಗ ದೊಡ್ಡವ ಡಿಗ್ರಿ ಮುಗಿದ್ರಪ್ಪ. ಅವ್ ಮುಂದೆ ಕಲಿತಾ ಇದ್ದ. ಅವಾಗ ಅವನಿಗೆ ಅಲ್ಲಿ ಶೂಟಿಂಗ್ ಬಂದಾಗ ಊರಾಗ ಭಯಂಕರ ಗಲಾಟೆ ಆಗ್ತದೆ. ಅದೆಂತ ಗಲಾಟೆ? ತಂದಿ ಮಗ ಸಣ್ಣ ಹುಡುಗರ ಸಂಗಟ ಎದ್ರ ಗಲಾಟೆ ಇರುತ್ತೆ. ಅವ್ನಿಗೆ ಒಟ್ಟು ಕಾಣವಲ್ಲ ಮಗನ. ಆಯ್ತು, ಈ ಕಡೆ ನಿಂಬಲ್ಲಿ ಇಟ್ಕೊಂಡು ಓದಿಸ್ರಿ. ಆ ಕಡೆ ಅವ್ನು ಬಿಟ್ಬಿಡ್ದ ಕಡೆ. ಅವನಿಗೆ ನಮ್ಮ ಮಂದಿಗ ಬಂದಾನಪ್ಪ. ಆಯ್ತು, ಇಲ್ಲ ಇಟ್ಕೊಂಡು ಓದಿಸ್ರಿ. ಆಯ್ತು, ನಾವ್ ಹಂಗೆ ಊರ್ಕು ನೀವು ಅವನ್ ಯಾಕೆ ಅಲ್ಲಿ ಇಟ್ಕೊಂಡಿ, ನನ್ನ ಮಗನ್ ನೀ ಯಾಕೆ ಹೋಗಿ? ಅವ ಏನ್ ಹೇಳ್ತಾನ, ನಾನು ನಿನಗ ನನಗೆ ಸಂಬಂಧ ಬಿಟ್ಟು ಬಂದ. ನೀನ್ ಹಂತಕ್ಕಿದ್ರೆ ನಾ ಯಾವುದೋ ವಿಷಯ ಕೈದಿಲ್ಲ, ಎಲ್ಲಿ ಮುಂದೂಗಲ್ಲ. ನೀನ್ ಅಲ್ಲಿ ನೀನು ಹೊರಸ್ ಬೇಕಾಗಿರ್ಬೇಕ, ನಾನು ಕುಂಡಿರ್ಬೇಕಾಗಿದ್ದೀನಿ. ನಾವು ಒಳ್ಳೆ ಆಯ್ತು ಸಿಗಲ್ಲ. ನನ್ನ ನಾ ಬಂದಿದ್ದೇನು, ನನ್ನ ಕಾಲ ಮ್ಯಾಗ ನಾನು ನಿಂತ್ಕೊಂಡನು. ಅವಾಗ ಮುಂದೆ ನೋಡೋನು, ಈ ಸದ್ದ ನಾನು ನಿನ್ ತೆಗಿ ಹೋಗುದಿಲ್ಲ ಅಂತ. ಇದು ಏನು ಅತಿ ಸಣ್ಣದ ಅಣುವಿನಂತ ಸಮಸ್ಯೆ ನಿಮ್ಮದು. ದೊಡ್ಡವೇ ಹೊಲ ಮನಿ ವಿಷಯಗಳು ಸೀರಿಯಸ್ ಮಾಡ್ಕೊಂಡು ಇದೆಯಾ ಕೆಲ್ಸಕ್ಕೆ ಬರ್ಲಾರ್ದ ನೋಡ. ವಿಷಯ ಬಹಳ ಸಣ್ಣದ, ಆ ವಿಷಯ ಸಣ್ಣದ ಬಹಳ ಗಂಭೀರ ರೂಪದಾಗ ತೊಗೊಂಡ್ಬಿಟ್ರ. ಅದೇನ್ ಸಂಬಂಧ ಇಲ್ಲ ನನಗೇನು. ಇಲ್ಲೇ ಒಂದು ವಾರ್ನಿಂಗ್ ಕೊಟ್ಟು ನೆಟ್ಟಗೆ ಮಾಡ್ಬಿಡಮ್ಮ. ಏನ್ ತಿಳ್ಕೊಳ? ಎಲ್ಲ ಸೇರು ಎಲ್ಲ ಬಂದಿದ್ರು ಮಾಡ್ರಪ್ಪ. ಅದು ಯಾವ್ದು ಸಮಸ್ಯೆ ಬೇಕಿಲ್ಲ. ಅದೇ ಹೋಗ್ಯಾನ ಬಗೆಹರಿಲಿಲ್ಲ ಅಂತಂದ್ರ ನಮ್ಮಲ್ಲಿ ಒಬ್ಬನಿಗೆ ಒಳಗೆ ಹಾಕಿಸ್ಬಿಟ್ಟೆವು. ಒಳಗೆ ಹಾಕಿಸಿ ಒಳಗೆ ಜೈಲರ್ಸಿಗೆ ಖರ್ಚ ಕೊಟ್ಟು ಒಳಗೆ ಅವ್ನು ಸಾಯಂಗ್ ಮಾಡಿ ಕಡೆಗೆ ಹೋಗೇ ಬಿಟ್ಟವ. ಆ ಕಡೆ ಒಳಗೆ ಹಾಕಿಸ್ಬಿಡೋದು. ಅವನಿಗೆ ಹೊರಗೆ ಬರ್ಲಕ್ ಬಿಡೋದೇ ಇಲ್ಲ. ಒಂದು 4 ದಿನ ಒಳಗೆ ಹಾಕಿಸಿದ್ರೆ ಸರಿ ಹೋಗ್ತಾನ. ಹಿರಿಯರು ಏನ್ ಚಲೋ ಮಾತು ಹೇಳಿದ್ರೆ ಕೇಳಂತವ್ರು ಹಿರಿಯರ ಕೆಲಸ. ಹೇಳಿದ್ರೆ ಕೇಳಲಿಲ್ಲ ಅಂತಂದ್ರೆ ಪೊಲೀಸರ ಬೂಟಿಗೆ ಕೇಳಲಿಲ್ಲ ಅಂತಂದ್ರೆ ಮಿಲಿಟರಿ ಗುಂಡು ಅಂತ ಭಯೋತ್ಪಾದಕ ಅಂತೂ ಅಲ್ಲಲ್ಲ.
ಆಯ್ತು ಬಿಡ್ರಿ, ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ. ಎಲ್ಲಾ ದಿಕ್ಕಿಲಿ ನಿಮ್ಮ ಮೊಮ್ಮಗ ಇಲ್ಲದನ್ರಿ ಈಗ ಇಲ್ಲೇ ಬಂದಾನೆ ನಮ್ಮಲ್ಲಿ ಅದಾರ ಅಂತ ಹೇಳಿ ಸ್ಥಳೀಯ ಪೊಲೀಸ್ ಸ್ಟೇಷನ್ದಾಗ ಅಪ್ಪನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸ್ರಿ. ಅವನ ಕಡೆಯಿಂದ ಕೊಡಿಸ್ರಿ. ಕಂಪ್ಲೇಂಟ್ ಮಾಡಿದ್ರು. ನಿಮ್ಮ ಮನಿ ಹೊಸ್ತಲಿಗೆ ಆತ ಬರ್ಬೇಕಾದ್ರ 10 ಸಾರಿ ಆಲೋಚನೆ ಮಾಡ್ಬೇಕು. ಹಂಗ ಮಾಡ್ಬೇಕು. ಅವನಿಗೆ ತನ್ನ ಪಾಡಿ ತಾನಿರ್ಬೇಕು. ಹೆಣ್ಮಕ್ಳಿಗೂ ಏನಾರ ಹಿಂಸೆ ಕೊಟ್ಟ ವಿನಾಕಾರಣ ಅಂತಂದ್ರ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಡಿಸ್ರಿ. ಒಳಗ್ ಕುಂದಿರ್ಲಿ. ಒಂದ್ 4 ದಿನ ಒಳಗ ಸೆಲ್ನಾಗ ಕೂತನು ಅಂತಂದ್ರ ನಾವು ಬರೀ ಶುದ್ಧ ಬ್ರಹ್ಮ ಪಾಠ ಹೇಳೋದಕ್ಕೆ ಅಷ್ಟೇ ಇಲ್ಲ. ನಾನು ನಿಮ್ಮೆಲ್ಲರ ರಕ್ಷಣೆಯ ಭಾರನು ನಮಗದ. ನೀವೆಲ್ಲರೂ ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಎಲ್ಲ ರೀತಿಯ ಬಂದೋಬಸ್ತ್ ಇರೋದಕ್ಕೆ ನಮ್ಮಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳದಾವ. ಬಾಂದ್ಯಾಡ ಕಾಪ ಬೇಡ ಬೇಡ, ವರದಕ್ಷಿಣೆ ಕಿರುಕುಳ ಯಾಕೆ ಕೊಡಿಸ್ತೀರ? ವರದಕ್ಷಿಣೆ ಬೇಡೇನೆ ನಿಮಗ? ಯಾವ ಕಾರಣಕ್ಕೆ ಕಿರಿಕಿರಿ ಮಾಡ್ಲಕತ್ತಾನ ಅದೇ ಕಾರಣ ಬರೆಸ್ಬೇಕು. ಸತ್ಯವಾಗಿ ಹೇಳ್ಬೇಕಲ್ಲಿ. ಎಲ್ಲದಕ್ಕಿಂತ ಮೇನ್ ಗಂಟೆ ಎಲ್ಲದಂದ್ರೆ ನಿಮ್ಮ ಮಗಳ ಬಲ್ಲಿ ಅದು. ಇಷ್ಟರ್ಧ ಸಂಸಾರ ಮಾಡಿ ಅವನಿಗೆ ಒಂದು ತಿದ್ದಿ ಬುದ್ಧಿ ಹೇಳಿ ಒಂದು ಲೆಕ್ಕದಾಗ ತಗೊಳಕ್ ಆಗಿಲ್ಲ ಅಂತಂದ್ರ ಮೊದಲು ನಮ್ಮ ಮಗಳ ಬಲ್ಲಿ ಏನೋ ದೋಷ ಅದು. ಸಂಭಾಯ್ತಿದ್ದೇ ಕಾರಣ ಅಲ್ಲ. ಎಟ್ಟರೆ ಸಂಭಾಯ್ತಿದ್ರು ಸಹಿತ ಸಂಸಾರದೊಳಗೆ ಯಾರ್ಯಾರ್ದ ಬುದ್ಧಿ ಹೆಂಗ ಇರ್ತಾವ ಅವೆಲ್ಲ ಸಂಭಾಳಿಸ್ಕೊಂಡು ಹೋಗೋದು ಅದು ಶಕ್ತಿ ಯಾಕೆ ಬಲ್ಲಿಲ್ಲ, ಅಶಕ್ತದೊಳಗೆ. ನಮ್ಮ ಅನಿಸಿಕೆ ಪ್ರಕಾರ ಹಿಂಗದ. ಎಲ್ಲ ಗಂಡ ಎಂತವದನ್ನ ಗೊತ್ತಿಲ್ಲ. ಈಗ ಯಾಕೆ ದೊಡ್ಡದಾಗ್ತದ? ಮಗ ಡಿಗ್ರಿಗೆ ಬಂದತ್ನಾಗ ಅವ ಯಾಕೆ ಈಗ ಕೆಟ್ಟಾಗಿ ಅವನಿಗೆ ಯಾಕೆ ಪೊಲೀಸ್ ಜೈಲು? ಅವನ ಸ್ವಭಾವ ಹೆಂಗದ ಅದಕ್ಕೆ ತಕ್ಕಂತೆ ಇವ್ರು ಒಂದು ಆಕ್ಟ್ ಮಾಡಿ ಅಲ್ಲಿ ಮನೆಯೊಳಗಿನ ಸಮಸ್ಯೆ ಮನೆಗೆ ಬಗೆಹರಿಸ್ಕೋಬೇಕು. ಮೇನ್ ಸಮಸ್ಯೆ ಇರೋದು ನಿಮ್ಮ ಮಗಳ ಬಳಿ ಏನೋ ಒಂದು ವೀಕ್ನೆಸ್ ಅದ. ಹಂಗಿದ್ದಕ್ಕೆ ಈ ಯಾಕೆ ದಿನ ಯಾಕೆ ಹೊಡಿಸ್ಕೋಬೇಕ್ರಿ? ಏನಾರ ತಪ್ಪಿದ್ರೆ ಹೊಡಿಸ್ಕೋಬೇಕು. ತಪ್ಪಿರ್ಲಾರ್ದೆ ಸುಮ್ನೆ ಹೊಡಿತಾನಂತಂದ್ರೆ ಯಾಕೆ? ಮತ್ತ ಅವೆಲ್ಲ ರೀಸನ್ಗಳಿದ್ದು ಡ್ರಿಂಕ್ಸ್ ಮತ್ತ ಅವೆಲ್ಲ ಇದ್ದು ಅಂತಂದ್ರೆ ಅವೆಲ್ಲ ಸರಿ ಮಾಡ್ಬೇಕು. ಅವೆಲ್ಲ ಹಂಗೆ ಬೆಳೆಸ್ಕೊಂಡು ಬಂದದಕ್ಕೆ ಇದು ಪಾರ್ಥೇನಿಯಂ ಕಸ ಬೆಳೆದಕ್ಕೆ ಹೊಲದ ತುಂಬಾ ಬೆಳೆದ್ ನಿಂತದ. ಈಗ ಅದು ಜಾಲಿ ಮುಳ್ಳು ಪಾರ್ಥೇನಿಯಂ ಕಸ ಅವೆಲ್ಲ ತಿದ್ದಿ ಬುದ್ಧಿ ಹೇಳಿ ಅವಕ್ಕೆ ಸರಿ ಮಾಡ್ಬೇಕು. ಅವ್ನು ಲೆಕ್ಕದಿರೋದಕ್ಕ ನಾವು ಸುಧಾರಿಸ್ಲಿಲ್ಲ ಅಂತಂದ್ರೆ ಬಂದ್ ಕುಂದಿರ್ಬೇಕು. ಈ ಕಡೆ ತವ್ರ ಮನೆಗೆ ಬಂದ್ ಕುಂದಿರ್ಬೇಕು ನೆಟ್ಟಗ್ ಮಾಡ್ಲಕ್ಕ. ಇವ್ರು ನಿಮ್ ಮಗಳ ತಪ್ಪದ. ಇಲ್ಲಿ ಎಲ್ಲೋ ಒಂದು ಗದ್ದಲದ ಸಂಸಾರ. ಈ ಮಕ್ಕಳು ಡಿಗ್ರಿಗೆ ಬಂದತ್ನಾಗ ಮನಿ ಒಳಗ ಆ ಹೊಸ್ತಾಗಿ ಹೋದವ್ರು ಮದುವೆ ಮಾಡ್ಕೊಂಡಂಗ ಹೊಸ ಹುಡುಗಿಯರು ಮಾಡ್ದಂಗ ಮಾಡಿದ್ರಿ ಅಲ್ರಿ ಎಲ್ಲರೇ. ಇದೆಲ್ಲ ಕಂಟ್ರೋಲ್ ಮಾಡೋದು ಅಕ್ಕಿ ಕೈಯಾಗದ. ನೀವೇನ್ ಮಾಡ್ತೀರಿ, ನಾವೇನ್ ಮಾಡ್ತೀವಿ? ಮಿಯಾ ಬೀವಿ ಕ ಪ್ರಾಬ್ಲಮ್ ಮಿಯಾ ಬೀವಿನೇ ಬಗೆಹರಿಸ್ಕೋಬೇಕು. ಆ ಶಕ್ತಿ ಆಕೆ ಬಲ್ಲಿ ಇಲ್ಲ ಅಂತಂದ್ರೆ ನಾಲಾಯಕರ ಅಂತವ್ರು. ಆಕೆ ಬಲ್ಲಿ ಶಕ್ತಿ ಬರ್ಬೇಕು. ಆದಿಶಕ್ತಿ ಮಾತೆ ಆಕೆ. ಎಲ್ಲ ಓಸು ಸುಧಾರಿಸಿ ಸರಿ ಮಾಡ್ಕೊಂಡು ಹೋಗೋ ಜಿಮ್ಮೆದಾರಿ ಹಾಕಿದವು ಇರ್ತಾನ ಗಂಡ. ಈಗ ನೋಡ್ರಿ ನನ್ನಂತ ಕಡ್ಡ ಗಂಡ ಅದ, ನಿಕ್ಕಿನ್ ತಗೊಂಡ್ ಹೆಂಗ್ ಜಗ್ಲಕತ್ತಾನೋ ನನ್ನ ಹೆಂಡತಿ. ಎದಕ್ಕೂ ಉಪಯೋಗ ಇಲ್ಲ. ಸುಮ್ ಕೂತ್ ಪ್ರವಚನ ಒಂದು ಹೇಳ್ತೀನಿ ಆಟೆ, ಉಳಿದು ಎಲ್ಲ ಓಸು ತಾನೇ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾವ. ಹಂಗೆ ಜಗಳ ಮಾಡಿ ಎಲ್ಲೆಲ್ಲರೇ ದೂರ ಇದ್ರೆ ಮಂದಿ ಬೈತಾರ. ಸುಮ್ಮ ಒಂದ್ ಮನ್ಯಾಗ ಸುಮ್ಮ ಅದೀವಿ, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅವ್ರ ಮಾತು ನಮ್ಗೆ ಅರ್ಥ ಆಗಿಲ್ಲ, ನಮ್ಮ ಮಾತು ಅವ್ರಿಗೆ ಅರ್ಥ ಆಗಿಲ್ಲ. ಬಸ್ನಾಗ ಹೆಂಗ್ ಓದ್ತಿರ್ತಾರ ಹಂಗ ಹೋಗೋದಪ್ಪ. ನಿಮ್ಮನ್ನ ನೀವು ಆರಾಮಿರ್ರಿ, ನಮ್ಮನ್ನ ನಾವು ಆರಾಮಿರ್ತೀವಿ. ಆ ಕಡೆ ಏನ್ ನಿಮ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಬೇಡ, ನಮ್ಮ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡ, ಆರಾಮಿರಬಂತ ಆರಾಮಂತ. ಹಂಗೆ ಮತ್ತೆ ಜಗತ್ತಿರೋ ಸಂಸಾರ ಒಳಗೆ ಲವ್ಲಿ ಆದ ಗಂಡ ಹೆಂಡತಿ ಎಲ್ಲ ಕೋಟಿಗೆ ಒಬ್ರು, ಉಳಿದು ಓಸು ಸುಮ್ ಅನಿವಾರ್ಯಕ್ಕೆ ಬದುಕ್ತಿರ್ತಾವ ಒಂದೇ ಮನ್ಯಾಗ. ಅದು ಒಂದ್ ಜೈಲೆ.
ನಿಮ್ಮ ಮಗಳದೇನೋ ವೀಕ್ನೆಸ್ ಅದ, ಗಂಡ ಹೆಂಗಾರ ಇರ್ತಾನ, ಕುಡುಕ ಇರ್ತಾನ, ಕೆಡಕ ಇರ್ತಾನ, ಅಡಕ ಇರ್ತಾನ, ಏನೆಲ್ಲ ಇರ್ತಾನ, ಅವನ್ನ ಹಿಡ್ಕೊಂಡು ಸಂಭಾಳಿಸ್ಕೊಂಡ ಸಂಸಾರಕ್ಕೆ ಇದೆ ಮಗಳ ಕರ್ತವ್ಯ ಅದು. ಸಂಭಾಯ್ತದ ಏನ್ ಸಂಭಾಯ್ತಂತಾರೇನು ಅದಕ್ಕೆ ಅರ್ಥ ಇಲ್ಲ. ಸಂಭಾಯ್ತಾನ ನಿಂದಿರ್ಬೇಕು, ಶಕ್ತಿ ಪಾತೆಯಾಗಿ ನಿಂದಿರ್ಬೇಕಲ್ಲಿ. ತನ್ನ ಕೆಪಾಸಿಟಿ ತೋರಿಸ್ಬೇಕು, ತನ್ನ ಇಂಪಾರ್ಟೆನ್ಸ್ ತೋರಿಸ್ಬೇಕು. ಇಲ್ಲ ಅಂದ್ರೆ ಬಂದಿಲ್ಲ ತವ್ರ ಮನೆಯಾಗ 4 ಜನ ಕುಂದಿರ್ಬೇಕು. ಅಲ್ಲಿ ಅಡಿಗೆ ಊಟ ಎಲ್ಲ ತೊಂದರೆ ಇತ್ತಂದ್ರೆ ತಾನೇ ಡೊಗ್ಗಿ ಬರ್ತಾನ. ಅವನಿಗೆ ಪಾಠ ಕಲಿಸ್ಲಾರದೆ ಹಂಗೇ 25 ವರ್ಷ ಬೆಳೆಸಿಕೆ ಆಮೇಲೆ ಈಗ ಸಮಸ್ಯೆ ಮಾಡಿದ್ರೆ ತಂದೆ ತಾಯಿಗಳಿಗೆ ತೊಂದರೆ ಕೊಡೋದು ಇದು ಪಾಪದ ಕೆಲಸ. ಸುಮ್ನೆ ತನ್ನ ಮನೆಗೆ ತಾನು ಮಾಡ್ಕೊಂಡು ತಿಲ್ಲಕ್ ಬರ್ಲಾರ್ದು. ಕಂಪ್ಲೀಟ್ ಮನೆಯದೆಲ್ಲ ವರ್ಕ್ ಆಗಿ ನೋಡ್ತಾನೆ, ಎಲ್ಲ ಹೊಲ ಮನೆದು ಎಲ್ಲ ಆಗಿ ನೋಡ್ಕೊತಾಳ್ರಿ. ತನಗೆ ಅರೆಸ್ಟ್ ಮಾಡಿದ ಹೋಗ್ಬಿಡ್ತಾನೆ. ಎಲ್ಲ ನೋಡ್ಕೊಳ್ಳೋದ್ರ ಜೊತೆಗೆ ಅವನಿಗೆ ನೆಟ್ಟಗ್ ಮಾಡೋದನ್ನು ಹಾಕಿದ ಕೆಲಸ ಅದು. ಅವನಿಗೆ ಆಕಿಗೆ ವಯಸ್ಸ ಭಯಂಕರ ವ್ಯತ್ಯಾಸ ಆಗ್ತಿತ್ತು. ಏನಾರ ಇರ್ಲಿ ಬಿಡ್ರಿ, ಆಯ್ತದ ವಯಸ್ಸು ಅವೆಲ್ಲ ಆಗೋಯ್ತು. ಮದುವೆ ಆಗೋದಕ್ಕಿಂತ ಮೊದಲು ಅವು ಯಾವ ಕಾರಣಗಳು ಕೆಲ್ಸಕ್ಕೆ ಬರಲ್ಲ. ಈಗ ಏನು ನೀನು ಒಂದೇ ಹುಚ್ಚುಚ್ಚು ಮಾತಾಡಿದೆ ಅಂದ್ರೆ ನೋಡು, ಹುಚ್ಚುಚ್ಚು ಕೆಲಸ ಏನಾರ ಮಾಡಿದೆ ಅಂದ್ರೆ ನೋಡು, ನೀನ್ ಏನ್ ಮಾಡ್ತೀನಿ ಅದಕ್ಕೆ ತಯಾರಾಗಿ ನಿಂತರ ನೋಡ್ರಿ ಹೆಂಗಿರ್ತ. ನಿಮ್ ಮಗಳಿಗೆ ಫೋನ್ ನಂಬರ್ ಮಗಳಿಗೆ ನನ್ನ ನಂಬರ್ ಕೊಡ್ರಿ ಮಾತಾಡಂತ ಹೇಳ್ರಿ. ಇಲ್ಲಿ ರಿಪೇರಿ ಎಲ್ಲಿ ಆಗ್ಬೇಕಾಗ್ಯದ ಅಂದ್ರ ಗಂಡನ ಬಲ್ಲೆಲ್ಲ ಗಂಡ ಎಲ್ಲ ದುನಿಯಾ ಜುಕ್ತಾ ಹೈ ಜುಕಾನೆ ವಾಲೆ ಚಾಯೇ ಇಲ್ಲ ಅಂತಂದ್ರ ಇನ್ನ ತೂರಾಡ್ತಾನೆ, ಇನ್ನ ಕುಡಿದು ತೂರಾಡ್ತಾನೆ, ಇನ್ನ ಹಾರಾಡ್ತಾನ. ಹಿಂಗೆ ಮಾಡಿದ್ರೆ ನಡೀತದ ಅಂತ. ಇದು ಅರು ಮೂಡಿಸಿಲ್ಲ, ಅರು ಮೂಡಿಸಿಲ್ಲ, ಇವ್ರದೇ ಸಮಸ್ಯೆ ಅದ. ಮತ್ತೆ ನಾ ಯಾವ್ದಾರ ಅವ್ರ ಮನಿಗೆ ಯಾರ ಮನಿಗೆ ಹೋದ್ರೂ ಗಂಡಸ್ ಮಗ ಕೆಟ್ಟ ಅಂತಂದ್ರೆ ನಾ ಗಂಡಸ್ ಮಗ ಅಷ್ಟೊಂದು ಕೆಟ್ಟ ಹೋಗ್ಲಕ್ ನೀನೇ ಕಾರಣ ಅಂತೀವಿ ನಾವು. ಅವನ್ ಪಾಡಿಗೆ ಅವನ್ ಬಿಟ್ಟು ಏನೇ ಇರ್ಲಕ್ಕ ನಮ್ಮದ್ ನಾವ್ ಮಾಡ್ಕೊಂಡು ಹೋಗ ಮತ್ತೆ ಹೇಳ್ಕೆ ಹೋಗ್ತಾರಲ್ಲ, ಅವ ಇನ್ನ ಇಟ್ಟು ಮೇರಿತಾನ. ನೋಡ್ರಿ, ವಿಚಾರ ಮಾಡ್ರಿ. ಏನ್ ಸಮಸ್ಯೆ, ಏನು ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ, ನಿಮ್ಮದು ದೊಡ್ಡ ಸಮಸ್ಯೆನೇ ಅಲ್ಲ. ಸಮಸ್ಯೆ ಅಲ್ಲದ್ರೆ ನಮಗ ಭಯಂಕರ ತೊಂದರೆ ಕೊಡಕತ್ತಿದ್ರೆ ಅದು ಎಲ್ಲಾ ಮನೆಯಲ್ಲ ಅವ್ರ ಮೇಲೆ ಕೊಡ್ಕೊಂಡು ನನಗ ಬಂದು ಕರ್ಬಿಡ್ತಾರೆ. ಅದಕ್ಕ ಒಂದೇ ಸಲಕ್ಕ ಏನು ಇಲ್ಲಿ ಸತ್ಸಂಗದಾಗ ಅವೆಲ್ಲ ವಿಚಾರ ಮಾಡ್ಲಕ್ ಬರಲ್ಲ. ಅದೆಲ್ಲ ಈಗ ಮೇನ್ ನಿಮ್ಮ ಮಗಳು ಮಾತಾಡಬೇಕು. ಆಕಿಗೆ ಎಲ್ಲ ಒಟ್ಟು ಸಮಸ್ಯೆಯ ಗಂಟು. ನೀವೇನು ಮಗಳು ಕೊಟ್ಟಿನ ತಿಳ್ಕೆ ಎಲ್ಲ ಒಟ್ಟು ಮಗಳ ವಿಷಯದಾಗ ಇನ್ವಾಲ್ವ್ ಆಗಿ ನೀವು ತಲೆ ಕೆಲ್ಸೊಳಕ್ ಓದ್ತಿರಲ್ಲ. ನಿಮ್ಮ ಮಗಳು ಬಂದು ನಿಮ್ಮ ಮನ್ಯಾಗ ಯಪ್ಪ ತಂದಿ ಮಗನಿಗೆ ಸರಿ ಹೋಗಲ್ದು, ನೀನ್ ಇದು ವೈದ್ಯಕೀಯ ನೀ ಸಾಕತ್ತ ನಿಮ್ ಮಗಳು ಕೊಟ್ಟಾಳ, ನೀವೇ ಕರ್ಕೊಂಡ್ ಬಂದಿರ ಅವ್ನಿಗೆ. ತಾನೇ ಬಂದಾನ ಹುಡುಗ. ತಾನೇ ಬಂದಾನ ಅಂತಂದ್ರೆ ಅವನಿಗೂ ನಿಮ್ ಮನೆ ವಾತಾವರಣ ಏನದ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ ತಾಯಿ ಮಗ ಕೂಡ್ಕೆ ನಿಮ್ ತಂದಿಗೆ ಸರಿ ಮಾಡ್ಬೇಕು. ಅವನ್ ಸಣ್ಣ ಕೂಸದನ, ಡಿಗ್ರಿ ಅದನ, ತಂದಿಲಿಂತ ತಪ್ಪಿಸ್ಕೊಂಡು ಬರೋದಿಲ್ಲ, ತಂದಿನ ಸರಿ ಮಾಡೋದು ಇಲ್ಲ. ನೀವು ಅದಿರತ್ತು ಬಂದಾನ, ಇದ್ದಿದ್ದಿಲ್ಲ ಅಂತಂದ್ರೆ ಅವ ಯಾಕೆ ಬರ್ತಿದ್? ನಿಮ್ಮಲ್ಲಿ ಒಂದು ಸಾಫ್ಟ್ ಕಾರ್ನರ್ ಅದ ಅವನ ವಿಷಯದಾಗ, ಅದಕ್ಕೆ ಬರ್ತಾನ. ನೀನು ಅಲ್ಲಿ ಎಲ್ಲ ಸರಿ ಇದ್ದಾಗ ಇಲ್ಲಿಗೆ ಬರ್ಬೇಕಪ್ಪ, ಅಲ್ಲಿದು ವಿಷಯ ತಪ್ಪಿಸ್ಕೊಂಡು ಇಲ್ಲಿ ಬಂದು ಇಲ್ಲಿ ನಮ್ಮ ಮನೆಗೂ ಸಮಸ್ಯೆ ಆಯ್ತಾನೆ ಮತ್ತೆ ಎಲ್ಲರೂ ಓಡತ್ತಾನು. ಅವನು ತಪ್ಪೋದು, ತಾನೇ ಬರೋದು. ಅವ್ರ ಮನೆ ಒಳಗಿಂದ ಸಮಸ್ಯೆಗೆ ಅವನು ಅದನ್ನು ಎದುರಿಸಿ ಗಟ್ಟಿಯಾಗಿ ನಿಂತು ನಿಮ್ಮನ್ನ ಅಲ್ಲಿ ಕರೆಸ್ಕೊಂಡು ಹಿಂಗ್ ನಡೆದು ನೋಡು, ಯಾರು ಹೇಳ್ತೀರಿ ಏನ್ ಹೇಳ್ತೀರಿ ಅಂತ ಹೇಳಿ ನೀವೆಲ್ಲರೂ ಹೋಗಿ ಸರಿ ಮಾಡಿ ಆ ಮಗನಿಗೆ ಅಲ್ಲೇ ಇಟ್ಟೆ ಓದಿಸ್ಬೇಕು. ಅವನಿಗೆ ಯಾವಾಗ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಯಾವಾಗ ಎಲ್ಲಿ ನಡಿಬೇಕು ಅಲ್ಲೇ ನಡಿಬೇಕು. ನೀವು ಯಾವ್ದಕ್ಕೆ ಸಪೋರ್ಟ್ ಮಾಡ್ತೀರಿ? ನಮ್ಮಗ ಬೇಕು, ನಮ್ಮ ಮನ್ಯಾಗ ಇರ್ಲಿ, ನಮ್ಮ ಮನ್ಯಾಗ ಯಾರು ಇಲ್ಲ ಅಂತೇಳಿ ಪ್ರೀತಿಲಿಂತ ಇಟ್ಕೊಳ್ಳೋದು ಬೇರೆ. ಅವ್ರ ತಂದಿಲಿಂತ ಅವ ಓಡಿ ಬಂದ ಅವನಿಗೆ ನಾವು ಇಟ್ಕೊಳ್ಳೋದು ತಪ್ಪಾತು. ಅವ್ರ ವ್ಯವಸ್ಥೆ ಅದು. ಯಾವ್ದೋ ಒಂದು ಕೆಟ್ಟ ಟೈಮ್ನೊಳಗ ಒಂದಿಷ್ಟು ಮಾತು, ಕೃತಿ, ಆಲೋಚನೆಗಳು ಏನೋ ಫರಕ್ ಆಗಿರ್ತಾವ.
ಹಂಗಾದ ಹೊತ್ನಾಗ ಅಲ್ಲಿ ಅನಾನುಕೂಲ ಆಗ್ಯದತ್ ಇಲ್ಲಿ ಬರ್ತಾನ, ಇಲ್ಲಿನೂ ಇಲ್ಲಿನೂ ಏನಾರ ಕೆಲಸ ಪಗಿಸಿ ಹಚ್ಚಿದ್ರೆ ಅಂದ್ರೆ ಇಲ್ಲಿ ಬೇಸರ ಮತ್ತೆ ಎಲ್ಲಿಗೆ ಹೋಗ್ತಾನ. ಅವ ಬರೋದು ತಪ್ಪೇ, ಅವನಿಗೆ ಇಟ್ಕೊಳ್ಳೋದು ತಪ್ಪೇ. ಸಾಮಾಜಿಕವಾಗಿ ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲಿಟ್ಟೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಏನಿಲ್ಲ, ಏನ್ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆನೇ ಇಲ್ಲ. ಸೀರಿಯಸ್ ತಗೊಳಕ್ ಹೋಗ್ಬೇಡ್ರಿ, ಆರಾಮ್ ಡೀಲ್ ಮಾಡ. ಮತ್ತೆ ಆರಾಮ್ ಬಗೆಹರಿಸ್ಕೊ, ಏನ್ ಸಮಸ್ಯೆನೇ ಅಲ್ಲ. ಓಕೆ, ಒಳ್ಳೆಯದಾಗಿ. ನಮಸ್ಕಾರ. ಏನ್ ಮಂಗಳಾರತಿ ಮಾಡ್ತೀರಾ, ಏನ್ ಮಾಡ್ತೀರಾ? ಪೂರಾ ಟೈಮ್ ಭಾಳ ಆಯ್ತು, 8:40 ಆಯ್ತು. ಪೂರ್ಣಮದ ಮೇಳಕ್ಕೆ ಮುಗಿಸ್ಬಿಡ್ರಿ. ಮಂಗಳಾರತಿ ರಾತ್ರಿ ಮಾಡಂತ್ರಿ, ಮಹಾಮಂಗಳಾರತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಯಾರೇನ್ ಮಾತಾಡ್ಲಕ್ಕ? ಶೈಲಕ್ಷಿ ಉಮೇಶ್ ಅವ್ರು ಮಾತಾಡ್ಲಕತ್ತಾರ ನೋಡ್ರಿ. ಟೈಮ್ ಟೇಬಲ್ ಹಾಕಿವ್ ನೋಡ್ರಿ. 8ಕ್ಕೆ ಜಾಯ್ನ್ ಆಗ್ಲಕತ್ತೀರ ಅಲ್ರಿ ಧ್ಯಾನ ಮಾಡ್ಲಕ್ಕ ಕಲ್ಯಾಣಪ್ಪ ಅವ್ರ? 8:15 ನೋಡ್ರಿ. ನಿಮಗ್ ಕಳ್ಸಿವಲ್ರಿ ಟೈಮ್ ಟೇಬಲ್, ಅದೆಲ್ಲ ಹಾಕ್ಯದ್ ನೋಡ್ರಿ, ಕಳ್ಸಿವಿ. ಇಲ್ಲ ಹಾಕ್ಯದ್ ನೀವು ನೋಡಿಲ್ಲ, ನಿನ್ನೆ ಕಳಿಸಿ. ನಿಮ್ ನಂಬರ್ ಹೇಳ್ರಿ ಇನ್ನೊಂದ್ಸಾರಿ, ವಾಟ್ಸಾಪ್ದು. ಶೈಲಾಕ್ಷಿ ಅವರು 543. ಒಂದ್ ಯಾವ್ದೋ ನಂಬರ್ ಮಾನ್ಯ ಹೇಳಿರಿ, ಆ ನಂಬರ್ ಕಳಿಸಿವಿ. ಇನ್ನೂ ಒಂದು ನಂಬರ್ ಹೇಳ್ರಿ. 9686821492. ಈಗ ನಮ್ಮವ್ರದ್ದು ನಂಬರ್, ನಾಗರತ್ನಂ ಅವ್ರ ನಂಬರ್ ಹೇಳ್ರಿ ಅವರಿಗೆ. ನಾಗರತ್ನಂ ಅದಿರೇ ಇಲ್ಲ? ಇಲ್ಲ, ನನ್ನ ನಂಬರ್ ಬರ್ಕೊಳ್ರಿ. 944. ಇಲ್ಲ, ಈ ನಂಬರಿಗೆ ಕಳಿಸ್ತೀನಿ ತೋರಿ. ನಮ್ಮ ನಂಬರ್ ಎಲ್ಲ ಇರ್ತಾವ. ಮತ್ತೆ ಹುಡುಕೋತ್ ಕುಂದಿರ್ತೀರಿ, ಪೆನ್ನ ಕಾಪಿ. ಯಾವ ಊರಾಗಿರ್ತೀರಿ ನೀವು? ಬೆಂಗಳೂರಾಗಿರ್ತೀರ? ಶೈಲಾಕ್ಷಿ ಉಮೇಶ್ ಏನ್ ಮಾಡ್ತೀರಿ ಬೆಂಗಳೂರಾಗ? ಹ್ಞೂ ರೀ. ರಿಟೈರ್ಡ್ ಎಂಪ್ಲಾಯ್. ಏನ್ ಮಾಡ್ತಿದ್ರಿ ಅಂದ್ರೆ ಅರ್ಧಂಬರ್ಧ ಹೇಳ್ಬೇಡ್ರಿ, ಪೂರಾ ಹೇಳ್ರಿ. ಏನ್ರಿ? ಹೇಳಿರಲ್ಲ, ಆಂಟಿಬಯೋಟಿಕ್ಸ್. ರೈಟ್. ರಿಟೈರ್ಡ್. ಉಮೇಶ್ ಅನ್ನೋರು ಏನ್ ಮಾಡ್ತಾರ? HMP ಕಂಪ್ನಿ. ಆಯ್ತು. ಮೊನ್ನೆ ಹೇಳಿರಿ. ಓಕೆ, ನೆನಪು ಬಂತು. ಓಕೆಮ್ಮ. ಈಗ ಕಳಿಸ್ತೇನೆ, ಎಲ್ಲ ಡೀಟೇಲ್ಸ್ ಬರ್ತದೆ ನಿಮ್ಗೆ. ನಮಸ್ಕಾರ ತಾಯಿ, ಒಳ್ಳೇದಾಗಿ. ನಮಸ್ಕಾರ. ಶರಣಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು.
ಶರಣ ಶರಣ. ಹಾಂ ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣ. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣ.